ಫಸ್ಟು ನಾವು ಓಷನ್ ಕರೆಂಟ್ಸಿಂದ ಸ್ಟಾರ್ಟ್ ಮಾಡ್ಕೊಳೋಣ. ಇದು ಕೂಡ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಬರುವಂಥ ಕ್ವೆಶನ್ಸ್ಗಳಲ್ಲಿ ಜಾಗ್ರಫಿ ಪಾರ್ಟಲ್ಲಿ ಓಷನ್ ಕರೆಂಟ್ಸ್ ಮೇಲೆ ಅಥವಾ ಓಷನ್ಸ್ ಮೇಲೆ ಅಟ್ಲೀಸ್ಟ್ ಒಂದು ಕ್ವೆಶನ್ ಅಂತೂ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಸೊ ಇವಾಗ ನಾವು ಓಷನ್ಸ್ ಕರೆಂಟ್ಸ್ ಅಂತಂದರೆ ನಾವು ಇವಾಗಲೇ ಪ್ರೀವಿಯಸ್ ಪಾರ್ಟಲ್ಲಿ ಬೇರೆ ಬೇರೆ ಥರದ್ದು ಮೋಷನ್ಸ್ ನೋಡ್ಕೊಂಡಿದ್ದೀವಿ. ನೀರಿನ ಮೋಷನ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದೀವಿ. ಸೊ ಈಗ ಓಷನ್ ಕರೆಂಟ್ಸ್ ಅಂತಂದರೆ ಏನಾಗುತ್ತೆ, ನಮಗೆ ಇದರಲ್ಲಿ ಎರಡು ಥರದ್ದು ಮೋಷನ್ಸ್ ಇರುತ್ತೆ. ಒಂದು ಹಾರಿಜಾಂಟಲ್, ಒಂದು ಅಡ್ಡ ಮೋಷನ್ ಇರುತ್ತೆ, ಇನ್ನೊಂದು ಬಂದ್ಬಿಟ್ಟು ವರ್ಟಿಕಲ್ ಇರುತ್ತೆ, ಅಪ್ ಆ್ಯಂಡ್ ಡೌನ್. ಆಯಿತಾ? ಸೊ ಈ ಹಾರಿಜಾಂಟಲ್ ಏನು ಮೋಷನ್ ಇರುತ್ತಲ್ಲ, ಇದನ್ನು ನಾವು ಕರೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಯ್ತಲ್ಲ? ಸೊ ಹಾರಿಜಾಂಟಲ್ ಏನು ಮೋಷನ್ ಇರುತ್ತೆ ಅದನ್ನು ಕರೆಂಟ್ ಅಂತ ಕರಿತೀವಿ. ವರ್ಟಿಕಲ್ ಮೇಲೆ ಕೆಳಗಡೆ ಏನು ಮೋಷನ್ ಆಗ್ತಾ ಇರುತ್ತೆ ಅದಕ್ಕೆ ನಾವೇನಂತ ಕರಿತೀವಿ, ಅಪ್ ವೆಲ್ಲಿಂಗ್ಸ್. ಅಪ್ ವೆಲ್ಲಿಂಗ್ಸ್, ಮೇಲ್ಗಡೆ ಹೋಗ್ತಾಯಿದ್ರೆ ಅಪ್ ವೆಲ್ಲಿಂಗ್ಸು, ಇಲ್ಲ ಅಂತಂದರೆ ಕೆಳಗಡೆ ಬರ್ತಾಯಿದ್ರೆ ಅದಕ್ಕೆ ಡೌನ್ ವೆಲ್ಲಿಂಗ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಮ್ಗೆ ಗೊತ್ತಾಯ್ತಲ್ಲ. ಸೊ ನಮಗೆ ಈ ಮೂಮೆಂಟ್ಸ್ ಏನೇನಿರುತ್ತೆ ಕರೆಂಟ್ಸ್ಗಳನ್ನ ನಾವು ನೋಡ್ಕೋಬೇಕು ಅಂತಂದರೆ ಅಡ್ಡ ಅಥವಾ ಹಾರಿಜಾಂಟಲ್ ಹೋಗ್ತಾ ಇರೋಂಥದ್ದಕ್ಕೆ ನಾವು ಕರೆಂಟ್ಸ್ ಅಂತ ಕರಿತೀವಿ. ವರ್ಟಿಕಲ್ ಹೋಗೋದಕ್ಕೆ ನಾವು ಅಪ್ ವೆಲ್ಲಿಂಗ್ಸ್ ಅಥವಾ ಡೌನ್ ವೆಲ್ಲಿಂಗ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಕರೆಂಟ್ಸ್ಗಳು ಯಾವುದ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ಏನು ಯಾವುದರಿಂದ ಕರೆಂಟ್ಸ್ಗಳು ಬರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಇವಾಗ ನಾವು ನೋಡ್ತಾ ಇರೋಂಥದ್ದು ಓಷನ್ ಕರೆಂಟ್ಸ್ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ನೋಡ್ಕೊತಾ ಇರೋಂಥದ್ದು ಈಗ ಹಾರಿಜಾಂಟಲ್ ಅಂತಲೇ ಬರೆದಿರ್ತೀನಿ, ಅಥವಾ ಅದನ್ನು ಕರೆಂಟ್ಸ್, ಓಷನ್ ಕರೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಓಷನ್ ಕರೆಂಟ್ಸ್. ಸೊ ಅದು ಯಾವ ಕಾರಣದಿಂದ ಬರುತ್ತೆ ಅಥವಾ ಏನೇನು ಫ್ಯಾಕ್ಟರ್ಸ್ಗಳಿರುತ್ತೆ ಅದನ್ನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳೋಣ. ಸೊ ಫ್ಯಾಕ್ಟರ್ಸ್ಗಳ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಸನ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಆಯಿತಾ? ಸನ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಯಾಕೆ ಅಂತಂದರೆ ನೀವು ಕಂಪ್ಲೀಟ್ ಸೀರೀಸ್ ನೋಡ್ಕೊತಾ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ, ಒಂದು ಕಡೆ ಸಿ ಇರುತ್ತೆ, ಇಲ್ಲ ಇನ್ನೊಂದು ಕಡೆ ಲ್ಯಾಂಡ್ ಇರುತ್ತೆ. ಕರೆಕ್ಟ್ ಅಲ್ವಾ? ಯಾವುದು ಬೇಗ ಹೀಟ್ ಆಗುವಂಥದ್ದು? ಲ್ಯಾಂಡೇ ಬೇಗ ಹೀಟ್ ಆಗುತ್ತೆ. ಯಾವುದು ಬೇಗ ಕೂಲ್ ಆಗುವಂಥದ್ದು? ಲ್ಯಾಂಡೇ ಬೇಗ ಕೂಲ್ ಆಗುತ್ತೆ. ಲ್ಯಾಂಡೇ ಬೇಗ ಹೀಟ್ ಆಗುತ್ತೆ. ಸೊ ಇದರಲ್ಲಿ ಡಿಫ್ರೆನ್ಸ್ ಇರುತ್ತಲ್ಲ, ಈ ಡಿಫ್ರೆನ್ಸಿಂದ ಏನಾಗುತ್ತೆ ಅಂತಂದರೆ ವಿಂಡ್ಸ್ಗಳ ಮೋಷನ್ ಆಗ್ತಾ ಇರುತ್ತೆ. ಸೊ ಯಾವಾಗಲೂ ಕೂಡ ವಿಂಡ್ಸ್ ಏನು ಅಂತಂದರೆ ಹೈ ಪ್ರೆಷರ್ ರೀಜನಿಂದ ಲೋ ಪ್ರೆಷರ್ ರೀಜನಿಗೆ ಹೋಗ್ತಾ ಇರುತ್ತೆ. ಸೊ ನಾವು ಈ ಕರೆಂಟ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸರಿ ಬೇಸಿಕ್ಸ್ನ ನಾವು ನೋಡ್ಕೊಂಡ್ಬಿಡೋಣ. ಈ ಹೈ ಕರೆಂಟ್ಸ್, ಇದು ಹೈ ಪ್ರೆಷರ್ ಅಂತಂದ್ರೆ ಏನು, ಲೋ ಪ್ರೆಷರ್ ಅಂತಂದ್ರೆ ಏನು, ಯಾವ ಥರ ನೆನ್ಪಿಟ್ಕೊಂಡಿರೋದು ಅಂತ ಹೇಳ್ಬಿಟ್ಟು. ಸೊ ಒಂದು ಕಡೆ ನಾವು ಹೈ ಪ್ರೆಷರ್ ನೋಡ್ಕೊಳೋಣ, ಇನ್ನೊಂದು ಕಡೆ ನಾವು ಲೋ ಪ್ರೆಷರ್ ನೋಡ್ಕೊಳೋಣ. ಲೋ ಪ್ರೆಷರ್ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾವೊಂದು ಎಕ್ಸಾಂಪಲ್ ಯಾವ ಥರ ನೋಡ್ಕೊಳ್ಬೋದು ಅಂತಂದರೆ, ಈಗ ಎಕ್ಸಾಂಪಲು ನಮಗೊಂದು ಸೂಟ್ ಕೇಸ್ ಇದೆ ಅಂತ ಅಂದ್ಕೊಳ್ಳಿ. ಸೂಟ್ ಕೇಸಲ್ಲಿ ನಾವೆಲ್ಲೋ ಪ್ಯಾಕಿಂಗ್ ಮಾಡಿಕೊಂಡು ಊರಿಗೇನೋ ಹೋಗ್ತಾ ಇದ್ದೀವಿ ಅಂತ. ಸೊ ಈ ಸೂಟ್ ಕೇಸು ಜಾಸ್ತಿ ಬಟ್ಟೆ ಹಾಕಿದಾಗ ಮೇಲ್ಗಡೆ ಬಂದಿರುತ್ತಲ್ಲ, ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಮೇಲ್ಗಡೆ ಇಲ್ಲಿ ಪ್ರೆಸ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಮೇಲ್ಗಡೆ ಇಲ್ಲಿ ಪ್ರೆಸ್ ಮಾಡ್ತೀವಿ. ಸೊ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಪ್ರೆಷರ್ ಬೀಳುತ್ತೆ. ಕರೆಕ್ಟ್ ಅಲ್ವಾ? ಪ್ರೆಸ್ ಮಾಡಿದಾಗ ಪ್ರೆಷರ್ ಬೀಳುತ್ತೆ. ಸೊ ಅದನ್ನು ನಾವು ಹೈ ಪ್ರೆಷರ್ ಅಂತ ಆಗ್ಬಿಟ್ಟು ಕರಿಬೋದು. ಕರೆಕ್ಟ್ ಅಲ್ವಾ? ಸೊ ಈ ಕಾನ್ಸೆಪ್ಟನ್ನು ಅಷ್ಟೇ ನೆನ್ಪಿಟ್ಕೊಂಡಿರಿ. ಅಂತಂದರೆ ಎಷ್ಟು ವೇಟ್ ಹಾಕ್ತಾ ಇರ್ತೀವಿ ಅಷ್ಟು ವೇಟ್ ಬೀಳುತ್ತೆ. ಕರೆಕ್ಟ್ ಅಲ್ವಾ? ಈಗ ಯಾಕೆ ನಾವು ಪ್ರೆಷರ್ ಹಾಕ್ತಾಯಿದ್ದೀವಿ, ಯಾಕಂತಂದರೆ ಅಲ್ಲಿ ಕ್ಲೋಸ್ ಆಗ್ತಾಯಿಲ್ಲ ಅದು. ಯಾಕಂತಂದರೆ ಎಕ್ಸಸ್ಸು ನಾವು ಇದರಲ್ಲಿ ಬಟ್ಟೆ ತುಂಬಿದ್ದೀವಿ, ಅದಕ್ಕೆ ಕ್ಲೋಸ್ ಆಗ್ತಾಯಿಲ್ಲ ಅದು. ಇವಾಗ ಪ್ರೆಷರ್ ಯಾಕೆ ಹಾಕಬೇಕು ನಾವು? ಪ್ರೆಷರ್ ಯಾಕೆ ಹಾಕಬೇಕು ಅಂತಂದರೆ ಇಲ್ಲಿ ವೇಟ್ ಬಿದ್ದರೆ ಇದು ಕಂಪ್ರೆಸ್ ಆಗುತ್ತೆ, ಅದಕ್ಕೆ ನಾವು ಪ್ರೆಷರ್ ಹಾಕುವಂಥದ್ದು. ಇವಾಗ ನಾವು ನೀರು ಬಿಸಿ ಆಗ್ತಾ ಇರುತ್ತೆ, ನೀರು ಬಿಸಿ ಆಗ್ತಾ ಇರ್ಬೇಕಾದ್ರೆ ಇವ್ಯಾಪೊರೇಟ್ ಆಗುತ್ತಲ್ವ, ಇವ್ಯಾಪೊರೇಟ್ ಆಗುತ್ತೆ. ಕರೆಕ್ಟಾ? ಸೊ ಇವಾಗ ನೀರು ಎಕ್ಸಾಂಪಲ್ ಒಂದು 100 ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ, ಸುಮ್ಮನೆ ಎಕ್ಸಾಂಪಲಿಗಿದು. ಸೊ 100 ಗ್ರಾಮ್ ನೀರು ಬಿಸಿ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಅಲ್ಲಿ ಸುಮಾರು ಒಂದು 20 ಗ್ರಾಮ್ ಉಳ್ಕೊಂಡಿರ್ಬೋದು. ಮಿಕ್ಕಿದೆಲ್ಲದು ಕೂಡ ನಮಗೆ ಇವ್ಯಾಪೊರೇಟ್ ಆಗುತ್ತೆ, ಆವಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಯಾವಾಗಾದ್ರೂ ಕೂಡ ನಮಗೆ ಇಲ್ಲಿ ಹೀಟ್ ಜಾಸ್ತಿ ಆದರೆ ಪ್ರೆಷರ್ ಕಮ್ಮಿ ಆಗೋಗ್ಬಿಡುತ್ತೆ. ಯಾಕಂತಂದರೆ ಪ್ರೆಷರ್ ಮೇಲ್ಗಡೆಗೆ ಹೋಗ್ಬಿಟ್ಟಿರುತ್ತೆ. ಇಷ್ಟು ಅಂತಂದರೆ ಒಂದು ಸ್ವಲ್ಪ ಹಂಗೆ ಕಾನ್ಸೆಪ್ಟನ್ನು ಅರ್ಥ ಮಾಡಿಸೋದಕ್ಕೆ ನಾನು ನೋಡ್ತಾ ಇರೋವಂಥದ್ದು ಇಲ್ಲಿ. ಸೊ ಇಲ್ಲಿ ಲೋ ಪ್ರೆಷರ್ ಅಂತಂದರೆ ಏನಾಗುತ್ತೆ, ಪ್ರೆಷರು ಕಮ್ಮಿ ಇರೋವಂಥದ್ದು ಅಂತಂದರೆ ಇಲ್ಲಿ ಹಾಟ್ ಏರ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಯಾಕೆ ಅಂತಂದರೆ ಹೆಂಗೆ ಹಾಟ್ ಏರ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಇದು ಪ್ರೆಷರ್ ಜಾಸ್ತಿ ಅಂತಂದರೆ ಈಗ ಐಸು ನಮಗೆ ವೇಟ್ ಜಾಸ್ತಿ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಕೋಲ್ಡ್ ಏರಿಗೆ ವೇಟು ಜಾಸ್ತಿ ಇರುತ್ತೆ. ಸೊ ಕೋಲ್ಡ್ ಏರಿನ ವೇಟ್ ಜಾಸ್ತಿ ಇರುತ್ತೆ, ಹಾಟ್ ಏರಿಂದು ಲೈಟಾಗಿರುತ್ತೆ. ಆ ಥರದ್ದು ನೆನ್ಪಿಟ್ಕೊಂಡಿರಿ. ಸೊ ಏನಾಗುತ್ತೆ, ಇಲ್ಲಿ ಪ್ರೆಷರ್ ಯಾಕೆ ಹಾಕಿದ್ದು ನಾವು, ಈ ರೀಜನಲ್ಲಿ ಪ್ರೆಷರ್ ಯಾಕೆ ಹಾಕಿದ್ದು, ಕಂಪ್ರೆಸ್ ಮಾಡ್ಕೊಳ್ಳೋದಕ್ಕೆ. ಕಂಪ್ರೆಸ್ ಮಾಡಿದಾಗ ಏನಾಗುತ್ತೆ, ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ. ಸೊ ನೇಚರ್ ಯಾವಾಗಲೂ ಕೂಡ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕೆ ನೋಡ್ತಾ ಇರುತ್ತೆ.
ಸೊ ಹೆಂಗಾಗುತ್ತೆ ಅಂತಂದರೆ ಯಾವಾಗಾದರೂ ಕಮ್ಮಿ ಪ್ರೆಷರ್ ಇದೆ ಅಂತ ಅಂದ್ಕೊಳ್ಳಿ, ಒಂದೇ ಸರಿ ಹೈ ಪ್ರೆಷರಿಂದ ಎಲ್ಲ ಗಾಳಿನೂ ಕೂಡ ಲೋ ಪ್ರೆಷರ್ ಕಡೆಗೆ ಹೋಗ್ಬಿಡುತ್ತೆ ಅಂತಂದರೆ ಫಿಲ್ ಮಾಡೋದಕ್ಕೆ, ಯಾಕಂತಂದರೆ ಬ್ಯಾಲೆನ್ಸ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಇದು ಲೋ ಪ್ರೆಷರ್ ಕಡೆಗೆ ಹೋಗಿರುತ್ತೆ. ಸೊ ಲೋ ಪ್ರೆಷರ್ ಅಂತಂದರೆ ಒಂದೇ ನೆನ್ಪಿಟ್ಕೊಂಡಿರ್ಬೇಕು ನೀವು, ಅಲ್ಲಿ ಬಿಸಿ ಇರುತ್ತೆ, ಗಾಳಿ ಬಿಸಿ ಇರುತ್ತೆ ಅಂತಂದರೆ ಸ್ಕೈ ಸಿಕ್ಕಾಪಟ್ಟೆ ಜಾಸ್ತಿ ಕ್ಲಿಯರ್ ಆಗಿರುತ್ತೆ, ಸ್ಕೈ ತುಂಬ ಜಾಸ್ತಿ ಕ್ಲಿಯರ್ ಆಗಿರುತ್ತೆ. ಸೊ ಇಲ್ಲಿ ಹಾಟ್ ಯಾಕೆ ಆಗುವಂಥದ್ದು? ಇವಾಗ ನಿಮ್ಗೆ ಕೇಳ್ಬೋದು, ಇವಾಗ ಏರ್ ಹೆಂಗಪ್ಪ ಇಲ್ಲಿ ಹೀಟ್ ಆಗುತ್ತೆ ಅಂತಂದರೆ, ಸೊ ಇಲ್ಲಿ ಲ್ಯಾಂಡ್ ಇದೆ, ಕರೆಕ್ಟಾ? ಲ್ಯಾಂಡ್ ಇರುವಂಥದ್ದಕ್ಕೆ ನಮಗೆ ಹೀಟು ಕೂಡ ಲ್ಯಾಂಡ್ ಆಗಿದೆ, ಸನ್ಲೈಟಿಂದನೂ ಕೂಡ ಲ್ಯಾಂಡು ಹೀಟ್ ಆಗಿದೆ. ಸೊ ಏರು ಈ ಲ್ಯಾಂಡಿನ ಕಾಂಟ್ಯಾಕ್ಟಿಗೆ ಬಂದಾಗ, ಏರ್ ಎಕ್ಸಾಂಪಲ್ ಈ ಲ್ಯಾಂಡಿನ ಕಾಂಟ್ಯಾಕ್ಟಿಗೆ ಬಂದಾಗ ಹೀಟ್ ಎಕ್ಸ್ಚೇಂಜ್ ಆಗುತ್ತಲ್ವಾ? ಸೊ ಈ ಹೀಟ್ ಎಕ್ಸ್ಚೇಂಜ್ ಆಗಿ ಏನಾಗುತ್ತೆ, ಇದು ಎಕ್ಸ್ಪ್ಯಾಂಡ್ ಆಗಿ ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಮೇಲ್ಗಡೆ ಹೋದಾಗ ಏನಾಯಿತು, ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಯಿತು, ನಮಗೆ ಪ್ರೆಷರ್ ಕಮ್ಮಿ ಆಯಿತು. ಇಲ್ಲಿ ಲೋ ಪ್ರೆಷರ್ ಆದಾಗ ಏನಾಗುತ್ತೆ ಅಂತಂದರೆ ಕೋಲ್ಡ್ ಏರು ತಕ್ಷಣ ಇಲ್ಲಿ ಆ ಪ್ರೆಷರ್ನ ತುಂಬಕ್ಕೆ ಬರ್ತಾ ಇರುತ್ತೆ. ಸೊ ಇದು ಮೇಲ್ಗಡೆ ಹೋಗ್ತಾ ಹೋಗ್ತಾ ಇದು ಕೂಲ್ ಆಗ್ತಾ ಇರುತ್ತೆ, ಕೂಲ್ ಆಗ್ತಾ ಏನಾಗುತ್ತೆ, ಕ್ಲೌಡ್ಸ್ ಆಗ್ತಾ ಇರುತ್ತೆ, ಅದು ಕೂಲ್ ಆಗ್ತಾ ಕ್ಲೌಡ್ಸ್ ಆಗ್ತಾ ಇರುತ್ತೆ. ಅದೇ ಥರ ನಮಗೆ ಮಳೆ ಬರುವಂಥದ್ದು. ಸೊ ಅದಕ್ಕೆ ನಾವು ಕನ್ವೆನ್ಷನಲ್ ಕರೆಂಟ್ ಅಂತ ಹೇಳ್ಬಿಟ್ಟೆಲ್ಲ ನೋಡ್ಕೊಂಡಿದ್ವಲ್ಲ ಪ್ರೀವಿಯಸ್ ಪಾರ್ಟ್ಸಲ್ಲಿ. ಸೊ ಅದ್ರ ಥರ ಸೊ ಈ ಬೇಸಿಕ್ಸ್ನ ನೆನ್ಪಿಟ್ಕೊಂಡಿರಿ. ಸೊ ಇದಕ್ಕೆಲ್ಲದಕ್ಕೂ ಕಾರಣ ಏನಾಗಿತ್ತು, ನಮಗೆ ಸೋಲಾರ್ ಎನರ್ಜಿನೇ ಕಾರಣ ಆಗಿತ್ತು, ಕರೆಕ್ಟ್ ಅಲ್ವಾ? ಸೊ ಇದಕ್ಕೆಲ್ಲದಕ್ಕೂ ನಮಗೆ ರೀಸನ್ ಏನಿತ್ತು ಅಂತಂದರೆ, ಇಲ್ಲೆಲ್ಲದಕ್ಕೂ ನಮಗೆ ರೀಸನ್ ಬಂದ್ಬಿಟ್ಟು ಸನ್ ಅಥವಾ ಸೋಲಾರ್ ಎನರ್ಜಿನೇ ಇತ್ತು. ಅಂತಂದರೆ ಈ ಸನ್ನಿಂದ ಏನಾಗುತ್ತೆ ಅಂತಂದರೆ ನಮಗೆ ವಾಟರ್ ಕೂಡ, ನೀರೂ ಕೂಡ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ನೀರೂ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅದಕ್ಕೆ ನಾವು ಅಕಸ್ಮಾತ್ ಏನಾದರೂ ಇಲ್ಲಿ ಈಕ್ವೇಟರ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ರೆ, ಸನ್ಲೈಟು ಡೈರೆಕ್ಟಾಗಿ ಬೀಳುತ್ತಲ್ಲ ನಮಗೆ ಟ್ರಾಪಿಕ್ಸ್ ಹತ್ರ. ಸೊ ಈ ರೀಜನಲ್ಲಿ ಏನಾದ್ರು ನೋಡ್ಕೊಂಡಿದ್ರೆ, ಈ ರೀಜನಲ್ಲಿ ನಮಗೆ ಯಾವಾಗ್ಲೂ ಕೂಡ ವಾರ್ಮ್ ಕರೆಂಟ್ಸ್ ಇರುತ್ತೆ, ಆಯಿತಾ? ವಾರ್ಮ್ ಕರೆಂಟ್ಸ್ ಇರುತ್ತೆ ಈ ರೀಜನಲ್ಲಿ. ಯಾಕೆ ಅಂತಂದರೆ ಸನ್ಲೈಟು ಜಾಸ್ತಿ ಹೀಟ್ ಮಾಡ್ತಿರೋಂಥ ರೀಜನ್ ಇದು. ಇಲ್ಲಿರುವಂಥದ್ದು ಎಲ್ಲದೂ ಕೂಡ ವಾರ್ಮ್ ಕರೆಂಟ್ಸ್ ಇರುತ್ತೆ. ಸೊ ಸ್ಲೈಟಾಗಿ ಜಾಸ್ತಿ ವಾರ್ಮ್ ಆಗಿರುತ್ತೆ. ಸೆಕೆಂಡ್ ಫ್ಯಾಕ್ಟರ್ ಏನು ನಮಗೆ ಇಂಪಾರ್ಟೆಂಟು ಇಲ್ಲಿ ಮ್ಯಾಟ್ರ್ ಆಗುವಂಥದ್ದು, ಸೆಕೆಂಡ್ ಫ್ಯಾಕ್ಟರ್ ಬಂದ್ಬಿಟ್ಟು ವಿಂಡ್, ಕರೆಕ್ಟ್ ಅಲ್ವಾ? ಯಾಕಂತಂದರೆ ವಿಂಡೇ ನಮಗೆ ಈ ಮೂಮೆಂಟನ್ನು ಮಾಡುವಂಥದ್ದು. ವಿಂಡ್ ಏನು ಮಾಡುತ್ತೆ ಅಂತಂದರೆ ನಮಗೆ ನೀರನ್ನು ಇಲ್ಲಿ ಪುಷ್ ಮಾಡುತ್ತೆ. ಸೊ ನಾವು ಇವಾಗ ಸೇಮ್ ಏರ್ದೇನು ನೋಡ್ಕೊಂಡಿದ್ವಲ್ಲ ಅದನ್ನು ನೀವು ನೀರಿಗೆ ನೋಡ್ಕೊಂಡಿರಿ. ಸೊ ಇಷ್ಟು ನೀರು, ಇದು ನಮಗೆ ಸಮುದ್ರ ಅಂತ ಆಗ್ಬಿಟ್ಟು ಅಂದ್ಕೊಂಡಿರೋಣ ಎಕ್ಸಾಂಪಲಿಗೆ. ಸೊ ಇಲ್ಲಿ ನೀರಿದೆ, ಕರೆಕ್ಟಾ? ಸೊ ಇವಾಗ ನಮಗೆ ಸನ್ಲೈಟ್ ಬಿದ್ದಾಗ ಈಗ ಫೋರ್ಟಿಕ್ಕು ಆ ಥರ ರೀಜನ್ಸ್ಗಳು ಬರುತ್ತೆ, ಫೋರ್ಟಿಕ್ಕು ಮತ್ತು ಲೆಂಟಿಕ್ಕು ಆ ಥರದ್ದು, ಅವೆಲ್ಲದು ನಾವು ಎನ್ವೈರ್ಮೆಂಟ್ ಡಿಸ್ಕಸ್ ಮಾಡ್ತಿರೋಂಥ ಟೈಮಲ್ಲಿ ನೋಡ್ಕೊಳೋಣ. ಬಟ್ ಇವಾಗ ಸದ್ಯಕ್ಕೆ ಇಲ್ಲಿ ಸನ್ಲೈಟ್ ಬೀಳ್ತಾ ಇರುತ್ತೆ. ಸೊ ಸನ್ಲೈಟು ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಇರುವಂಥದ್ದು ಯಾವುದು? ಸೊ ಇಲ್ಲಿ ಸನ್ಲೈಟು ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಇರುವಂಥದ್ದು ಇಲ್ಲಿ ಮೇಲ್ಗಡೆ ಇರುವಂಥ ನೀರು. ಸೊ ನಮಗೆ ಮೇಲ್ಗಡೆ ಇರುವಂಥ ನೀರು ನಮಗೆ ಯೂಶ್ವಲಾಗಿ ಬಿಸಿಯಾಗಿರುತ್ತೆ. ಅದಾದಮೇಲೆ ಇಲ್ಲೇ ಇದು ಸರ್ಕ್ಯುಲೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಾವು ಸಖತ್ ಜಾಸ್ತಿ ಡೆಪ್ತಿಗೆ ಹೋದರೆ ಅಲ್ಲಿ ಟೆಂಪ್ರೇಚರು ಅಷ್ಟೊಂದು ಚೇಂಜ್ ಆಗ್ತಾ ಇರಲ್ಲ, ಅಲ್ಲಿ ಅಷ್ಟೊಂದು ಏನು ಟೆಂಪ್ರೇಚರ್ ಚೇಂಜ್ ಆಗ್ತಾ ಇರಲ್ಲ. ಸೊ ಇದರಿಂದಾಗಿ ವಿಂಡೂ ಕೂಡ ಎಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ವಿಂಡೂ ಕೂಡ ಏನು ಮಾಡ್ತಿರುತ್ತೆ, ಮೂವ್ ಮಾಡ್ತಾ ಇರುತ್ತೆ. ವಿಂಡೂ ಕೂಡ ನಮಗೆ ಮೋಷನ್ ಮಾಡ್ತಾ ಇರುತ್ತೆ. ಸೊ ವಿಂಡ್ ಏನು ಮಾಡುತ್ತೆ ಅಂತಂದರೆ ಪುಷಸ್ ದ ವಾಟರ್ನ ಅದು ವಿಂಡೇ ಪುಷ್ ಮಾಡುವಂಥದ್ದು. ಸೊ ಅದಕ್ಕೆ ಈ ಫ್ರಿಕ್ಷನ್ ಏನಾಗುತ್ತೆ ನೀರು ಮತ್ತು ವಿಂಡ್ ಜೊತೆಗೆ, ಅದರಿಂದಾಗಿ ನಮಗೆ ನೀರಿನ ಮೂಮೆಂಟ್ ಆಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ವಿಂಡ್ ಇದೆ, ಅದಾದಮೇಲೆ ಇಲ್ಲಿ ನೀರಿದೆ. ಈ ವಿಂಡು ಈ ನೀರನ್ನ ಪುಷ್ ಮಾಡುತ್ತೆ, ಆವಾಗಲೇ ನಮಗೆ ಇಲ್ಲಿ ನೀರೂ ಕೂಡ ಮೋಷನ್ ಆಗುವಂಥದ್ದು, ಆವಾಗಲೂ ಕೂಡ ನಮಗೆ ನೀರಿಂದು ಮೋಷನ್ ಆಗುವಂಥದ್ದು. ಸೊ ಅದಕ್ಕೆ ನೀರೂ ಕೂಡ ಯೂಶ್ವಲಾಗಿ ನಾವು ಲಾಸ್ಟ್ ಇದರಲ್ಲಿ ನೋಡ್ಕೊಂಡಿದ್ವಲ್ಲ, ಸೊ ಈ ಥರ ಸರ್ಕಲ್ಸಲ್ಲಿ ಹೋಗ್ತಾ ಇರುತ್ತೆ. ಸೊ ಹೀಟ್ ಆಗಿಬಿಟ್ಟು ಮತ್ತೆ ಕೆಳಗಡೆ ಹೋಗಿ ಮತ್ತೆ ಮೇಲ್ಗಡೆ ನಮಗೆ ಕೋಲ್ಡ್ ವಾಟರ್ ಬರುತ್ತೆ, ಮತ್ತೆ ಅದು ಹೀಟ್ ಆಗುತ್ತೆ, ಮತ್ತೆ ಅದ್ರ ವೇಟ್ ಕಮ್ಮಿ ಆಗಿಬಿಟ್ಟು ಮತ್ತೆ ಅದು ಕೆಳಗಡೆ ಬರುತ್ತೆ. ಸೊ ಈ ಥರ ಸರ್ಕಲ್ಸಲ್ಲಿ ಅಡ್ಡಾಡ್ತಾ ಇರುತ್ತೆ. ಸೊ ನಮಗೆ ಇನ್ನೊಂದು NCERT ಮೆನ್ಷನ್ ಮಾಡ್ಕೊಂಡಿರೋಂಥದ್ದು ಏನು ಅಂತಂದರೆ, ಯೂಶ್ವಲಾಗಿ ನೀರು ಟ್ರಾವೆಲ್ ಮಾಡಲ್ಲ, ನೀರು ಸ್ವಲ್ಪ ಡಿಸ್ಟೆನ್ಸಲ್ಲಿ ಅಷ್ಟೇ ಮತ್ತೆ ವಾಪಸ್ ಸರ್ಕ್ಯುಲೇಟ್ ಆಗೋಗ್ಬಿಡುತ್ತೆ ನೀರು. ಸೊ ನಮಗೇನಾದರೂ ನಾವು ಸಮುದ್ರದಲ್ಲಿ ಅಲೆಗಳು ನಮ್ಗೆ ಬೇರೆ ಬೇರೆ ದೇಶದಿಂದ ಬರ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಕೆಲವೊಂದು ಸರಿ ಅನ್ಕೊತಾ ಇರ್ತೀವಲ್ಲ ನಾವು, ಆ ಥರದ್ದೆಲ್ಲ ಏನಿರಲ್ಲ. ಸೊ ಅಲ್ಲೇ ಇರೋಂಥದ್ದು ಅಲೆಗಳೇ ಅವೆಲ್ಲ ತಿರುಗ್ತಾ ಇರ್ತವೆ ಅಂತ ಹೇಳ್ಬಿಟ್ಟು ಅದನ್ನು ಆ್ಯಕ್ಚುಲಿ NCERT ಮೆನ್ಷನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಫ್ಯಾಕ್ಟರು, ಸೊ ಇವಾಗ ನಮಗೆ ಸನ್ ಆಯಿತು ಅಂತಂದರೆ ಟೆಂಪ್ರೇಚರ್ ಆಯಿತು ನಮಗೆ. ನೆಕ್ಸ್ಟ್ ಫ್ಯಾಕ್ಟರ್ ಬಂದ್ಬಿಟ್ಟು ನಮಗೆ ಗ್ರಾವಿಟಿ. ನೆಕ್ಸ್ಟ್ ಫ್ಯಾಕ್ಟರ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು ಗ್ರಾವಿಟಿ. ಸೊ ಈ ಗ್ರಾವಿಟಿಯಿಂದ ಏನಾಗುತ್ತೆ, ನಮಗೆ ಪುಲ್ ಆಗುತ್ತೆ ನೀರು, ಕರೆಕ್ಟ್ ಅಲ್ವಾ? ಪುಲ್ ಆಗುತ್ತೆ, ಪುಲ್ಸ್ ದ ವಾಟರ್ ಡೌನ್. ಹೇಗೆ ಅಂತಂದರೆ ನಮಗೆ ಈ ಸನ್ ಅಂತೂ ಹೀಟ್ ಮಾಡ್ತಾ ಇರುತ್ತೆ. ಹೀಟ್ ಮಾಡಿದಾಗ ನಮಗೇನಾಗುತ್ತೆ ಅಂತಂದರೆ ಮತ್ತೆ ಸ್ವಲ್ಪ ಕೋಲ್ಡ್ ಇರುವಂಥದ್ದು ಮೇಲ್ಗಡೆ ಬರುತ್ತೆ, ಹೀಟ್ ಆಗ್ತಾ ಇರೋವಂಥದ್ದು, ಮತ್ತೆ ಅದು ವಿಂಡಿಂದ ಮೂವ್ಮೆಂಟ್ ಆಗ್ತಾ ಇರ್ಬೇಕಾದ್ರೆ ಕೋಲ್ಡ್ ಇರುವಂಥದ್ದು ಮೇಲ್ಗಡೆ ಬಂದಿರುತ್ತೆ, ಮತ್ತೆ ಅದು ಕೂಡ ಹೀಟಾಗಿ ಮತ್ತೆ ಅದು ಕೆಳಗಡೆ ಹೋಗಿ ಮತ್ತೆ ಲೈಟ್ ಕೋಲ್ಡ್ ಇರುವಂಥದ್ದು ನಮಗೆ ಮೇಲ್ಗಡೆ ಬರ್ತಾ ಇರುತ್ತೆ. ಸೊ ಇದು ಮೇಲ್ಗಡೆ ಕೆಳಗಡೆ ಆಗ್ತಾ ಇರೋವಂಥದ್ದಕ್ಕೆ ರೀಸನ್ ಬಂದ್ಬಿಟ್ಟು ನಮಗೆ ಗ್ರಾವಿಟಿ.
ಗ್ರಾವಿಟಿ ಏನು ಮಾಡುತ್ತೆ ಅಂತಂದರೆ ನೀರನ್ನ ಕೆಳಗಡೆ ಎಳೆಯುವಂಥದ್ದು ಮತ್ತು ಮೇಲ್ಗಡೆ ಪುಷ್ ಮಾಡುವಂಥದ್ದು ಅಂತ ಮಾಡ್ತಾ ಇರುತ್ತೆ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಇದು ಬಂದ್ಬಿಟ್ಟು ನಮಗೆ ಕೊರಿಯೋಲಿಸ್ ಫೋರ್ಸ್. ಸೊ ನಿಮ್ಗೇನಾದರೂ ಇವೆಲ್ಲದು ಪಾಯಿಂಟ್ಸ್ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಪ್ರೀವಿಯಸ್ ಪಾರ್ಟ್ಸ್ಗಳನ್ನ ನೋಡ್ಕೊಂಡಿರಿ. ಯಾಕಂತಂದರೆ ಇದು ಪ್ರಾಪರ್ ಕಂಪ್ಲೀಟ್ ಜಾಗ್ರಫಿ ಮಾಡ್ತಿರೋಂಥದ್ದಲ್ಲ, ಒಂದೇ ಸರಿ ಮಾಡ್ಕೊಂಡ್ಬಿಟ್ರೆ ಅದು ಒಂದು 5-6 ಅವರೆಲ್ಲ ಆಗೋಗ್ಬಿಡುತ್ತೆ. ಸೊ ಅದು ಹೋಗ್ತಾ ಜಾಸ್ತಿ ಮಾಡ್ತಾ ವಾಯ್ಸು ಕೂಡ ಕಮ್ಮಿ ಆಗ್ತಾಯಿರುತ್ತೆ ಸ್ವಲ್ಪ. ಸೊ ಅದಕ್ಕೋಸ್ಕರ ಪಾರ್ಟ್ಸಲ್ಲಿ ಮಾಡ್ಕೊಳೋಣ ಅಂತ. ಸೊ ಕೊರಿಯೋಲಿಸ್ ಫೋರ್ಸ್ ಇದನ್ನು ಇವಾಗಲೇ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಅಂತಂದರೆ ಅರ್ತು ಕೂಡ ನಮಗೆ ಮೂವ್ ಆಗ್ತಾ ಇರುತ್ತಲ್ಲ, ಸೊ ಅರ್ತ್ ಮೂವ್ ಆಗ್ತಾ ಇರೋಂಥದ್ದು ಸ್ಟ್ರೇಟ್ ಇರೋವಂಥದ್ದು ನಮಗೆ ಡಿವಿಯೇಷನ್ ಆಗ್ತಾ ಇರುತ್ತೆ ಡೈರೆಕ್ಷನ್. ಸೊ ಇದು ಯಾಕೆ ಅಂತಂದರೆ ಅರ್ತು ಕೂಡ ನಮಗೆ ಮೂವ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಮಗೆ ಈ ಥರದ್ದು ವಿಂಡ್ಸ್ ಎಲ್ಲದು ಕೂಡ ಡಿವಿಯೇಟ್ ಆಗ್ತಾ ಇರುತ್ತೆ. ಇವನ್ನೆಲ್ಲದು ನಾವು ಏನಂತ ಕರಿತೀವಿ, ಕೊರಿಯೋಲಿಸ್ ಫೋರ್ಸ್. ಇದಕ್ಕೆ ಒಂದು ಪ್ರಾಪರ್ ಎಕ್ಸಾಂಪಲ್ ನಾವೇನು ಯೂಸ್ ಮಾಡ್ಕೊಂಡಿದ್ವಿ, ವಾಟ್ರಲ್ಲಿ ಬಾಲ್ನ ಡಿಪ್ ಮಾಡಿಬಿಟ್ಟು ಅದನ್ನು ಸ್ಪಿನ್ ಮಾಡ್ತಾ ಇರ್ತೀವಲ್ಲ ನಾವು. ಸೊ ಅದನ್ನು ನಾವಿಲ್ಲಿ ನೋಡ್ಕೊಂಡಿರುವಂಥದ್ದು. ಸೊ ಕೊರಿಯೋಲಿಸ್ ಫೋರ್ಸ್ ಏನು ಮಾಡುತ್ತೆ ಅಂತಂದರೆ ಇದ್ರ ಜೊತೆ ಇಂಟರ್ವ್ಯೂನ್ ಮಾಡಿಬಿಟ್ಟು ಇದನ್ನು ಮುಂದ್ಗಡೆ ಹೋಗ್ತಾ ಇರೋವಂಥದ್ದು. ಸೊ ಇವಾಗ ಇಲ್ಲಿ ಏನಾಗ್ತಾ ಇರುತ್ತೆ ಎಕ್ಸಾಂಪಲು, ಸೊ ಇಲ್ಲಿ ಮಾಡಿರ್ತೀನಿ, ಇಲ್ಲಾರದು ಡಯಾಗ್ರಾಮ್ ಹಾಳಾಗುತ್ತೆ. ಸೊ ಇಲ್ಲಿ ಮೋಷನ್ ಈ ಥರ ಆಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಮೋಷನ್ ಈ ಥರ ಆಗ್ತಾ ಇರುತ್ತೆ. ಕೊರಿಯೋಲಿಸ್ ಫೋರ್ಸ್ ಇರೋವಂಥದ್ದು ಏನು ಮಾಡುತ್ತೆ ಅಂತಂದರೆ ಈ ಥರ ಹೋಗುವಂಥದ್ದನ್ನೇ ಅದೇನು ಮಾಡುತ್ತೆ, ಸ್ವಲ್ಪ ಡಿವಿಯೇಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಸೊ ಈ ಕಡೆ ಬರುವಂಥದ್ದನ್ನು ಕೂಡ ಸ್ವಲ್ಪ ಈ ಕಡೆ ಡಿವಿಯೇಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಸೊ ನಮಗೆ ಕೊರಿಯೋಲಿಸ್ ಫೋರ್ಸ್ ಏನು ಮಾಡುತ್ತೆ ಅಂತಂದರೆ ಅದಕ್ಕೆ ಡೈರೆಕ್ಷನ್ ಕೊಡ್ತಾ ಇರುತ್ತೆ. ಸೊ ಈ ಡೈರೆಕ್ಷನ್ಸ್ ಯಾವ್ದು ಕಡೆ ಕೊಡುತ್ತೆ, ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಒಂದು ಡೈರೆಕ್ಷನ್ ಇರುತ್ತೆ, ಸದರ್ನ್ ಹೆಮಿಸ್ಫಿಯರಲ್ಲಿ ಒಂದು ಡೈರೆಕ್ಷನ್ ಇರುತ್ತೆ. ಇದನ್ನು ನಾವು ನೋಡ್ಕೊಂಡಿದ್ದೀವಿ ಈಗಾಗಲೇ. ಸೊ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ರೈಟಿಗೆ ಮೂವ್ ಆಗುತ್ತೆ ಅಂತಂದರೆ ನಾರ್ತಿಗೆ ಹೋಗುವಂಥದ್ದು ರೈಟಿಗೆ ಮೂವ್ ಆಗುತ್ತೆ, ಸೌತಿಗೆ ಹೋಗುವಂಥದ್ದು ಲೆಫ್ಟಿಗೆ ಮೂವ್ ಆಗುತ್ತೆ. ಅಂತಂದರೆ ನೀರೇನಾದರೂ ಸ್ಟ್ರೇಟ್ ಹಿಂಗೆ ಹೋಗಬೇಕು ಅಂತಂದರೆ ಕೊರಿಯೋಲಿಸ್ ಫೋರ್ಸಿಂದ ಏನು ಮಾಡುತ್ತೆ ಅಂತಂದರೆ ಇದು ರೈಟಿಗೆ ಮೂವ್ ಮಾಡಿಸುತ್ತೆ. ಸೊ ಅಕಸ್ಮಾತ್ ಏನಾದ್ರು ಹಿಂಗೆ ಬರಬೇಕು ಅಂತಂದರೆ ಕೊರಿಯೋಲಿಸ್ ಫೋರ್ಸ್ ಏನು ಮಾಡುತ್ತೆ, ಅದನ್ನು ಈ ಕಡೆ ಮೂವ್ ಮಾಡಿಸುತ್ತೆ. ಇದನ್ನು ಪ್ರಾಪರಾಗಿ ನಾವು ಪ್ರೀವಿಯಸ್ ಪಾರ್ಟ್ಸಲ್ಲಿ ನೋಡ್ಕೊಂಡಿದ್ದೀವಿ. ಇವಾಗ ಜಸ್ಟ್ ನಾವು ಏನೋ ನೋಡ್ಕೊಂಡ್ವಿ, ಇವಾಗ ನೋಡ್ಕೊಂಡಿರುವಂಥದ್ದು ಕರೆಂಟ್ಸ್ ಅಂತಂದರೆ ಏನಂತ ನೋಡ್ಕೊಂಡ್ವಿ ನಾವು. ಕರೆಂಟ್ಸ್ ಅಂತಂದರೆ ನಮಗೆ ಹಾರಿಜಾಂಟಲ್ ಮೂಮೆಂಟು, ವರ್ಟಿಕಲ್ ಮೂಮೆಂಟ್ಸಿಗೆ ಅಪ್ವೆಲ್ಲಿಂಗ್ ಮತ್ತು ಡೌನ್ ವೆಲ್ಲಿಂಗ್, ಅಪ್ವೆಲ್ಲಿಂಗ್ ಅಥವಾ ಡೌನ್ ವೆಲ್ಲಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾರಿಜಾಂಟಲ್ ಅಥವಾ ನಮಗೆ ಓಷನ್ ಕರೆಂಟ್ಸ್ ಬಗ್ಗೆ ನೋಡ್ಕೋಬೇಕು. ಏನೇನು ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಅಂತಂದರೆ ಪ್ರೈಮರಿ ಫ್ಯಾಕ್ಟರ್ಸ್ ಇದೆಲ್ಲ ಅದು ಅಂತಂದರೆ ಇವೆಲ್ಲ ಇರಲೇಬೇಕು. ಫಸ್ಟ್ ಒಂದು ಬಂದ್ಬಿಟ್ಟು ಸನ್ನು ಅಂತಂದರೆ ಸೋಲಾರ್ ಎನರ್ಜಿ ಹೀಟಿಂಗಿಂದ ಆಗ್ಬಿಟ್ಟು ಏನಾಗುತ್ತೆ, ನೀರು ಎಕ್ಸ್ಪ್ಯಾಂಡ್ ಆಗಿಬಿಟ್ಟು ಏನಾಗುತ್ತೆ, ಈಕ್ವೇಟ್ರಲ್ಲಿ ಇರುವಂಥ ನೀರು ಎಲ್ಲದೂ ಕೂಡ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಹೀಟ್ ಆಗೋಗ್ಬಿಟ್ಟಿರುತ್ತೆ. ಹೀಟ್ ಆಗಿಬಿಟ್ಟು ಹೈಯರ್ ಲೆವೆಲಿಗೆ ಮೂವ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಸ್ವಲ್ಪ ಗ್ರೇಡಿಯಂಟು ಕೂಡ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ ಒಂಥರ ಸ್ವಲ್ಪ ಸ್ಲೋಪಲ್ಲಿ. ಸೊ ನೆಕ್ಸ್ಟು ವಿಂಡ್ ಏನು ಮಾಡುತ್ತೆ ಅಂತಂದರೆ ನೀರನ್ನ ಪುಷ್ ಮಾಡುತ್ತೆ, ವರ್ಟಿಕಲಲ್ಲಿ ಇದು ಹಾರಿಜಾಂಟಲಲ್ಲಿ ಅದು ಪುಷ್ ಮಾಡ್ತಾ ನೋಡ್ತಾ ಇರುತ್ತೆ. ಗ್ರಾವಿಟಿ ಏನು ಮಾಡುತ್ತೆ ಅಂತಂದರೆ ಈ ಥರ ವರ್ಟಿಕಲಲ್ಲಿ ಪುಲ್ ಮಾಡುತ್ತೆ, ಎಳೆಯುತ್ತೆ. ಕೊರಿಯೋಲಿಸ್ ಫೋರ್ಸ್ ಏನು ಮಾಡುತ್ತೆ ಅಂತಂದರೆ ಡೈರೆಕ್ಷನ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಸೊ ಇವೆಲ್ಲ ನೋಡ್ಕೊಂಡಿರೋಂಥದ್ದು ನಾವೇನು ಅಂತಂದರೆ ಇವೆಲ್ಲದು ಕೂಡ ಫ್ಯಾಕ್ಟರ್ಸು, ಪ್ರೈಮರಿ ಫ್ಯಾಕ್ಟರ್ಸ್ ಇದು. ನೆಕ್ಸ್ಟು ನಮಗೆ ಇದರಲ್ಲಿ ಸೆಕೆಂಡರಿ ಫ್ಯಾಕ್ಟರ್ಸ್ ಬರುತ್ತೆ ಅಂತಂದರೆ ಮತ್ತೆ ಬೇರೆ ಇಂಪ್ಯಾಕ್ಟ್ ಮಾಡುವಂಥದ್ದು. ಒಂದು ಬಂದ್ಬಿಟ್ಟು ವಾಟರಿನ ಡೆನ್ಸಿಟಿ, ಎಷ್ಟು ಡೆನ್ಸಿಟಿ ಇದೆ ನೀರು ಅಂತಂದರೆ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದ್ದರೆ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಸಲಿನಿಟಿ ಅಂತ ಆಗ್ಬಿಟ್ಟು ಕರಿತೀವಲ್ಲ. ಸೊ ಸಲಿನಿಟಿ ಅಂತಂದರೆ ಏನಾಗುತ್ತೆ ನಮಗೆ, ಸಲಿನಿಟಿ ಅಂತಂದರೆ ಎಷ್ಟು ಸಾಲ್ಟ್ ಮಿನಿರಲ್ಸ್ ಪ್ರೆಸೆಂಟ್ ಇರುತ್ತೆ ಇದರಲ್ಲಿ, ಅದನ್ನು ನಾವು ಸಲಿನಿಟಿ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಇದನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಬಟ್ ಇವಾಗ ಜಸ್ಟು ಎಲ್ಲ ನೀರಲ್ಲೂ ಕೂಡ ಸಿಮಿಲರ್ ಥರದ್ದು ಸಾಲ್ಟ್ ಕಂಟೆಂಟ್ಸ್ ಇರಲ್ಲ. ಸೊ ಜಾಸ್ತಿ ಸಾಲ್ಟ್ ಕಂಟೆಂಟ್ ಇದ್ದರೆ ವಾಟರಿನ ಡೆನ್ಸಿಟಿನೂ ಕೂಡ ಜಾಸ್ತಿ ಇರುತ್ತೆ. ಸೊ ಈ ಡೆನ್ಸಿಟಿ ಏನನ್ನು ಎಫೆಕ್ಟ್ ಮಾಡುತ್ತೆ ಅಂತಂದರೆ ವರ್ಟಿಕಲ್ ಮೂಮೆಂಟು ಮೇಲೆ ಕೆಳಗಡೆ ಆಗುತ್ತೆ. ಯಾಕಂತಂದರೆ ವೇಟ್ ಅಲ್ವಾ ಇದು. ಸೊ ಲೈಟ್ ಆಗಿದ್ದರೆ ಮೇಲ್ಗಡೆ ಇರುತ್ತೆ, ವೇಟ್ ಜಾಸ್ತಿ ಇದ್ದರೆ ಕೆಳಗಡೆ ಇರುತ್ತೆ. ಸೊ ಆ ಥರದ್ದು. ನೆಕ್ಸ್ಟು ಇದ್ರ ಜೊತೆಗೆ ನೀರಿನ ಟೆಂಪ್ರೇಚರ್, ಸನ್ಲೈಟು ನಾವು ನೋಡ್ಕೊಂಡಿದ್ವಿ, ಬಟ್ ನೀರಿನ ಟೆಂಪ್ರೇಚರ್ ಯಾವುದ್ರದ್ದು, ನೀರಿನ ಟೆಂಪ್ರೇಚರು ಕೂಡ ನಮ್ಗೆ ಏನು ಮಾಡುತ್ತೆ ಅಂತಂದರೆ, ಈಗ ಕೋಲ್ಡ್ ವಾಟರ್ಸ್ ಏನಾದರೂ ಇತ್ತು ಅಂತ ಅಂದ್ಕೊಳ್ಳಿ, ಕೋಲ್ಡ್ ವಾಟರ್ಸ್ ಓಷನ್ ಕರೆಂಟ್ಸಲ್ಲಿ ಏನಾದರೂ ಇತ್ತು ಅಂತ ಅಂದ್ಕೊಳ್ಳಿ, ಅದೇನಾಗುತ್ತೆ ಪೋಲ್ ಕಡೆಗೆ ಹೋಗೋಕ್ಕೆ ನೋಡುತ್ತೆ. ಯಾಕಂತಂದರೆ ಕೋಲ್ಡ್ ವಾಟರ್ಸ್ ಆ ಕಡೆ ಇರುತ್ತಲ್ಲ. ಸೊ ಅದು ಬಂದ್ಬಿಟ್ಟು ಪೋಲ್ ಕಡೆಗೆ ಇರುವಂಥದ್ದು ಕೋಲ್ಡ್ ವಾಟರ್ಸು ಈ ಕಡೆ ನಮಗೆ ಈಕ್ವೇಟರ್ ಕಡೆ ಬರ್ತಾ ಇರುತ್ತೆ. ಯಾಕಂತಂದರೆ ಪೋಲ್ ಹತ್ರ ಕೋಲ್ಡ್ ಇರುತ್ತೆ. ಕೋಲ್ಡ್ ಅಂತಂದರೆ ನಮಗೆ ಅಲ್ಲಿ ಸಿಕ್ಕಾಪಟ್ಟೆ ಹೈ ಪ್ರೆಷರು, ಇಲ್ಲಿ ಈಕ್ವೇಟರ್ ಹತ್ರ ಲೋ ಪ್ರೆಷರ್ ಇರುತ್ತೆ. ಯಾಕಂತಂದರೆ ಹೀಟ್ ಆಗಿರುತ್ತಲ್ಲ. ಸೊ ಅಲ್ಲಿಂದ ಈ ಕಡೆಗೆ ಮೂವ್ಮೆಂಟ್ ಮಾಡ್ಕೊಳ್ತಾ ಇರೋದಕ್ಕೆ ನೋಡ್ತಾ ಇರುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಅಂತಂದರೆ ಈ ಥರ ಇದು ಸರ್ಕ್ಯುಲೇಟ್ ಆಗ್ತಾ ಇರೋವಂಥದ್ದು. ಸೊ ಅದನ್ನೆಲ್ಲ ನಾವು ಇನ್ನೊಂದ್ಸರಿ ನೋಡ್ಕೊಳ್ಳೋಣ. ಬಟ್ ಇವಾಗ ಜಸ್ಟ್ ಕಾನ್ಸೆಪ್ಟ್ಸ್ಗಳು ಅಂತಂದರೆ ಎಕ್ಸಾಮ್ ಬೇಸಿಸ್ ಮೇಲೆ ರಿವಿಷನಿಗೆ ನಮ್ಗೆ ಏನೇನು ಕಾನ್ಸೆಪ್ಟ್ಸ್ ಬೇಕು ಅವನ್ನೆಲ್ಲ ನೋಡ್ತಾ ಇರೋವಂಥದ್ದು. ಸೊ ಇವಾಗ ವಾಟರ್ ಡೆನ್ಸಿಟಿನೂ ಇರುತ್ತೆ ಮತ್ತು ಟೆಂಪ್ರೇಚರು ಕೂಡ ನಮಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನಾವು ನೋಡಬೇಕಾಗಿರೋಂಥದ್ದು ಕ್ಲಾಸಿಫಿಕೇಷನ್, ಕರೆಂಟ್ಸಿನ ಕ್ಲಾಸಿಫಿಕೇಷನ್. ಇದನ್ನು ನಾವು ಟೆಂಪ್ರೇಚರ್ ಬೇಸ್ಡ್ ಕ್ಲಾಸಿಫಿಕೇಷನ್ ನೋಡ್ಕೊಂಡಿದ್ರೆ ಸಾಕಾಗುತ್ತೆ ನಮಗೆ.
ಟೆಂಪ್ರೇಚರ್ ಬೇಸ್ಡ್ ಕ್ಲಾಸಿಫಿಕೇಷನ್. ಹೇಗೆ ಅಂತಂದರೆ ಟೆಂಪ್ರೇಚರ್ ಬೇಸ್ಡ್ ಕ್ಲಾಸಿಫಿಕೇಷನ್ ಮೇಲೆ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ಎರಡೇ ಇರೋಂಥದ್ದು ಇದು ಟೆಂಪ್ರೇಚರ್ ಬೇಸ್ಡ್ ಕ್ಲಾಸಿಫಿಕೇಷನ್. ನಿಮಗೆ ಗೊತ್ತಿರುತ್ತೆ ಎರಡು ಯಾವುದಿರುತ್ತೆ ಟೆಂಪ್ರೇಚರು, ಒಂದು ವಾರ್ಮ್ ಇರುತ್ತೆ, ಇನ್ನೊಂದು ಕೋಲ್ಡ್ ಇರುತ್ತೆ. ವಾರ್ಮ್ ಕರೆಂಟು, ಆಯಿತಾ, ವಾರ್ಮ್ ಕರೆಂಟು. ಇನ್ನೊಂದು ಬಂದ್ಬಿಟ್ಟು ನಮಗೆ ಕೋಲ್ಡ್ ಕರೆಂಟು. ವಾರ್ಮ್ ಕರೆಂಟು ಮತ್ತು ಇನ್ನೊಂದು ಬಂದ್ಬಿಟ್ಟು ಕೋಲ್ಡ್ ಕರೆಂಟು. ಸೊ ಏನು ಮಾಡುತ್ತೆ ಕೋಲ್ಡ್ ಕರೆಂಟ್ ಏನು ಮಾಡುತ್ತೆ ಅಂತಂದರೆ, ಸೊ ಕೋಲ್ಡ್ ಕರೆಂಟ್ ಬಂದ್ಬಿಟ್ಟು ಕೋಲ್ಡ್ ವಾಟರ್ನ ವಾರ್ಮ್ ವಾಟರ್ ಕಡೆಗೆ ತೊಗೊಂಡೋಗುತ್ತೆ. ಇದೇನು ಮಾಡುತ್ತೆ ಕೋಲ್ಡ್ ಕರೆಂಟು, ನಾವು ಆವಾಗಲೇ ನೋಡ್ಕೊಂಡಲ್ವ ಹೈ ಪ್ರೆಷರು ಲೋ ಪ್ರೆಷರು. ಸೊ ಕೋಲ್ಡ್ ವಾಟರ್ನ ಇದೇನು ಮಾಡುತ್ತೆ ಅಂತಂದರೆ ವಾರ್ಮ್ ವಾಟರ್ ಇರೋ ಕಡೆಗೆ ತೊಗೊಂಡೋಗುತ್ತೆ. ಯಾಕಂತಂದರೆ ಟೆಂಪ್ರೇಚರ್ ಇದು ನಮಗೆ ವಾರ್ಮ್ ವಾಟರ್ ಕಡೆಗೆ ತೊಗೊಂಡೋಗ್ತಾ ಇರುತ್ತೆ. ಯಾಕಂತಂದರೆ ಪ್ರೆಷರ್ ಡಿಫ್ರೆನ್ಸ್ ಇರುತ್ತಲ್ಲ. ಸೊ ಕೋಲ್ಡ್ ವಾಟರಿನ ವೇಟ್ ಜಾಸ್ತಿ ಇರುತ್ತೆ, ವಾರ್ಮ್ ವಾಟರ್ ಮೇಲ್ಗಡೆ ಇರುತ್ತೆ. ಸೊ ಅದಕ್ಕೆ ಅದೇನು ಮಾಡುತ್ತೆ ಅಂತಂದರೆ ಅಲ್ಲಿ ಫಿಲ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಈವನ್ನ ಕೋಲ್ಡ್ ಕರೆಂಟ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ವೆಸ್ಟ್ ಕೋಸ್ಟ್ ಕಾಂಟಿನೆಂಟ್ಸಿಂದು ವೆಸ್ಟ್ ಕೋಸ್ಟ್ ಹತ್ರ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ನಾವು ಡೈಗ್ರಾಮಲ್ಲಿ ನೋಡ್ಕೊಳ್ಳೋಣ, ಮ್ಯಾಪಲ್ಲಿ ನೋಡ್ಕೊಂಡ್ಬಿಟ್ಟೋಣ, ಅದು ಈಸಿ ಆಗ್ತಾ ಇರುತ್ತೆ. ವಾರ್ಮ್ ಕರೆಂಟ್ಸ್ ಅಂತಂದರೆ ಏನಾಗುತ್ತೆ, ವಾರ್ಮ್ ಕರೆಂಟ್ ಏನಾಗುತ್ತೆ, ಇದು ಹೀಟ್ ಆಗೋಗ್ಬಿಡುತ್ತೆ, ವಾರ್ಮ್ ಆಗೋಗ್ಬಿಡುತ್ತೆ. ವಾರ್ಮ್ ಆಗಿಬಿಟ್ಟು ಅದೇನಾಗುತ್ತೆ ಕೋಲ್ಡ್ ಕಡೆಗೆ ಹೋಗ್ತಾ ಇರುತ್ತೆ. ವಾರ್ಮ್ ಆಗಿಬಿಟ್ಟು ಕೋಲ್ಡ್ ಏರಿಯಾ ಕಡೆಗೆ ಹೋಗ್ತಾ ಇರುತ್ತೆ, ಕೋಲ್ಡ್ ಏರಿಯಾ ಕಡೆಗೆ ಹೋಗ್ತಾ ಇರುತ್ತೆ. ಸೊ ಸಿಂಪಲ್ಲು, ವಾರ್ಮ್ ಇದ್ದರೆ ಕೋಲ್ಡ್ ಏರಿಯಾ ಕಡೆಗೆ ಹೋಗುತ್ತೆ, ಕೋಲ್ಡ್ ಇದ್ದರೆ ವಾರ್ಮ್ ಏರಿಯಾ ಕಡೆ ಬರುತ್ತೆ. ಸೊ ಇಷ್ಟೇ ನೋಡ್ಕೋಬೇಕಾಗಿರೋಂಥದ್ದು ನಾವು. ನೆಕ್ಸ್ಟು ನಮಗೆ ಈ ಇಂಪಾರ್ಟೆಂಟ್ ಓಷನ್ ಕರೆಂಟ್ಸ್ ನೋಡ್ಕೊಳ್ಳೋಕ್ಕಿಂತ ಮುಂಚೆ ಈ ವಿಂಡ್ಸು ಯಾವ ಥರ ಅಫೆಕ್ಟ್ ಮಾಡುತ್ತೆ ಅಂತ ಆಗ್ಬಿಟ್ಟು ನೋಡ್ಕೊಳ್ಳೋಣ. ಸೊ ವಿಂಡ್ಸ್ ಬಗ್ಗೆ ನಾವು ಪ್ರೀವಿಯಸ್ಸಲ್ಲಿ ನೋಡ್ಕೊಂಡಿದ್ದೀವಿ. ಫಸ್ಟ್ ಒಂದು ಬಂದ್ಬಿಟ್ಟು ನಾವೇನು ನೋಡ್ಕೊಂಡಿದ್ದೀವಿ ಅಂತಂದರೆ ಟ್ರೇಡ್ ವಿಂಡ್ಸ್ ಇದ್ದಾವೆ ಅಂತ ಆಗ್ಬಿಟ್ಟು ನೋಡ್ಕೊಂಡಿದ್ವಿ. ಟ್ರೇಡ್ ವಿಂಡ್ಸು ಯಾವುದಕ್ಕೋಸ್ಕರ, ಟ್ರೇಡ್ ವಿಂಡ್ಸು ಹೆಸರೇ ಹೇಳ್ತಾ ಇರೋ ನನಗೆ ಟ್ರೇಡ್ಗೆ ಮುಂಚೆ ಅದನ್ನು ಯೂಸ್ ಮಾಡ್ಕೊತಾ ಇತ್ತು. ಸೊ ಟ್ರೇಡು ಎಲ್ಲಿ ಬ್ಲೋ ಆಗುತ್ತೆ ಅಂತಂದರೆ ಅದು ಬಿಟ್ವೀನ್ ಈಕ್ವೇಟರ್ ಆ್ಯಂಡ್ ಟ್ರಾಪಿಕ್ಸ್, ಅದು ಆಯಿತಾ, ಬಿಟ್ವೀನ್ ಈಕ್ವೇಟರ್ ಆ್ಯಂಡ್ ಟ್ರಾಪಿಕ್ಸ್ ಅಂತಂದರೆ ಏನು, ನಮಗೆ ಇವಾಗ ಅರ್ತ್ ಅಂತ ತೊಗೊಂಡ್ರೆ ಇಲ್ಲಿ ಮಧ್ಯದಲ್ಲೇ ಈಕ್ವೇಟರ್ ಇದೆಯಲ್ಲ, ಸೊ ಇಲ್ಲಿ ಟ್ರಾಪಿಕ್ಸ್ ಇದೆ. ಸೊ ಟ್ರಾಪಿಕ್ಸಿಂದ ಈಕ್ವೇಟರ್ವರೆಗೂ ಹರಿತಾ ಇರುತ್ತೆ. ಸೊ ಇದು ಸಗತ್ ಚಿಕ್ಕದಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದರ ಡೈರೆಕ್ಷನ್ ಬಂದ್ಬಿಟ್ಟು ಈ ಥರ ಇರುತ್ತೆ ಅಂತ ಆಗ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಅಂತಂದರೆ ಈಸ್ಟಿಂದ ವೆಸ್ಟ್ ಇದೆ ಅಂತ ಆಗ್ಬಿಟ್ಟು ನಾವು ಇದ್ರದ್ದು ಡೈರೆಕ್ಷನ್ನು ನಾವು ಈ ಥರ ನೋಡ್ಕೊಂಡಿರೋವಂಥದ್ದು. ಸೊ ಇದೇನು ಮಾಡುತ್ತೆ ಅಂತಂದರೆ ಇದು ಕೂಡ ಟ್ರೇಡ್ ವಿಂಡ್ಸು ಕೂಡ ನಮಗೆ ಏನು ಓಷನ್ ಕರೆಂಟ್ಸ್ ಇರುತ್ತಲ್ಲ, ಕರೆಂಟ್ಸ್ನ ಆ ಡೈರೆಕ್ಷನ್ ಕಡೆಗೇ ಮೂವ್ ಮಾಡ್ತಾ ಇರುತ್ತೆ. ಸೊ ಇದನ್ನೇನು ಮಾಡುತ್ತೆ, ಇಲ್ಲಿ ಹೀಟ್ ಆಗಿರೋಂಥದ್ದು ಏನು ನೀರು ಇರುತ್ತಲ್ಲ, ನಮಗೆ ಇಲ್ಲಿ ನೀರೇನು ಹೀಟ್ ಆಗಿರುತ್ತಲ್ಲ, ಇದು ಈ ಕಡೆಯಿಂದ ಬ್ಲೋ ಮಾಡ್ತಾ ಇದೇನು ಮಾಡುತ್ತೆ ಅಂತಂದರೆ ಬೇರೆ ಕಡೆಗೆ ತೊಗೊಂಡು ಹೋಗ್ತಾ ಇರುತ್ತೆ. ಅಂತಂದರೆ ನಾರ್ತ್ ಕಡೆಗೆ ತೊಗೊಂಡು ಹೋಗ್ತಾ ಇರುತ್ತೆ. ಇಲ್ಲೂ ಕೂಡ ಇದೇನು ಮಾಡುತ್ತೆ ಅಂತಂದರೆ ಇದು ಕೆಳಗಡೆಗೆ ತೊಗೊಂಡು ಹೋಗ್ತಾ ಇರುತ್ತೆ. ಸೊ ಈ ರೀಜನಿಗೆ ತೊಗೊಂಡು ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಈ ಟ್ರೇಡ್ ವಿಂಡ್ಸು ಕೂಡ ಇದೇನು ಮಾಡುತ್ತೆ, ಟ್ರೇಡ್ ವಿಂಡ್ಸ್ ಬಗ್ಗೆ ಒಂದು ಪಾಯಿಂಟ್ ಏನು ನಾವು ಬರ್ಕೊಂಡಿರಬೇಕು ಅಂತಂದರೆ ಈಕ್ವೇಟರ್ ಹತ್ರ ಇರೋಂಥ ನೀರು ಏನು ಮಾಡುತ್ತೆ, ಪೋಲ್ ಕಡೆಗೆ ತೊಗೊಂಡು ಹೋಗುತ್ತೆ, ಪೋಲ್ಸ್ ಕಡೆಗೆ ತೊಗೊಂಡು ಹೋಗುತ್ತೆ. ನಾವು ಇವಾಗಲೇ ನೋಡ್ಕೊಂಡಿದ್ದೀವಿ ಈಕ್ವೇಟರಿಂದ ಪೋಲಿಗೆ ಹೋಗುತ್ತೆ ಅಂತ. ಯಾಕಂತಂದರೆ ಪ್ರೆಷರು ಕೂಡ ಮೇಲ್ಗಡೆ ಇರುತ್ತಲ್ಲ. ಇವಾಗ ಅದರ ಡೈರೆಕ್ಷನ್ ನೋಡ್ತಾ ಇರೋಂಥದ್ದು ಅಷ್ಟೇ. ಈ ಡೈರೆಕ್ಷನ್ ಯಾವುದ್ರ ಮೇಲೆ ನೋಡ್ಕೊಂಡಿದ್ದೀವಿ ನಾವು ಅಂತಂದರೆ ಟ್ರೇಡ್ ವಿಂಡ್ಸ್ಗಳ ಮೇಲೆ ನೋಡ್ಕೊಂಡಿರ್ತೀವಿ. ಸೊ ಇದಕ್ಕೆ ಸಿಂಪಲ್ ವರ್ಡ್ಸಲ್ಲೇ ನೋಡ್ಕೊಂಡಿರೋಣ. ಅದಾದಮೇಲೆ ಇಮೇಜಲ್ಲಿ ನಮಗೆ ಇಂಪಾರ್ಟೆಂಟ್ ಇರೋಂಥದ್ದನ್ನ ನೋಡ್ಕೊಂಡಿದ್ರೆ ನಮಗೆ ಮುಗ್ದಿರೋಂಥದ್ದು. ಅದಾದಮೇಲೆ ನಾವು ನೋಡ್ಕೊಂಡಿರೋಂಥದ್ದು ಏನು ಅಂತಂದರೆ ವೆಸ್ಟರ್ಲೀಸ್ ಅಂತಂದರೆ ವೆಸ್ಟಿಂದ ಬರೋದಕ್ಕೆ ವೆಸ್ಟರ್ಲೀಸ್ ಅಂತ ಕರಿತೀವಿ. ಈಸ್ಟಿಂದ ಬರೋದಕ್ಕೆ ನಾವು ಈಸ್ಟರ್ಲೀಸ್ ಅಂತ ಆಗ್ಬಿಟ್ಟು ಕರಿತೀವಿ. ವೆಸ್ಟಿಂದ ಬರೋವಂಥದ್ದು ವೆಸ್ಟರ್ಲೀಸು, ಈಸ್ಟಿಂದ ಬರೋವಂಥದ್ದು ಈಸ್ಟರ್ಲೀಸು. ಸೊ ಈ ವೆಸ್ಟರ್ಲೀಸ್ ಏನು ಮಾಡುತ್ತೆ ಅಂತಂದರೆ ಇದು ಬಂದ್ಬಿಟ್ಟು ನಮಗೆ ಟೆಂಪರೇಟ್ ಲ್ಯಾಟಿಟ್ಯೂಡ್ಸ್ ಇರುತ್ತಲ್ಲ, ಸೊ ಟೆಂಪರೇಟ್ ಲ್ಯಾಟಿಟ್ಯೂಡ್ಸ್ ಹತ್ರ ಇದು ಬ್ಲೋ ಆಗುತ್ತೆ. ಇದು ಬಂದ್ಬಿಟ್ಟು ನಮಗೆ ಟ್ರೇಡ್ ವಿಂಡ್ಸ್ ಎಲ್ಲಿ, ಟ್ರಾಪಿಕ್ಸ್ ಹತ್ರ. ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಟ್ರಾಪಿಕ್ಸ್ ಆದಮೇಲೆ ಬರುವಂಥದ್ದು ನಮಗೆ ಟೆಂಪರೇಟ್ ರೀಜನು. ಟೆಂಪರೇಟ್ ಲ್ಯಾಟಿಟ್ಯೂಡ್ ರೀಜನ್ ಹತ್ರ ಇದು ನಮಗೆ ವೆಸ್ಟರ್ಲೀಸು ಬ್ಲೋ ಆಗ್ತಾ ಇರುತ್ತೆ. ಸೊ ವೆಸ್ಟಿಂದ ಈಸ್ಟಿಗೆ ಅದು ಬ್ಲೋ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅದೇ ಥರ ನಮಗೆ ವಿಂಡಿನ ಡೈರೆಕ್ಷನ್ಸು ಕೂಡ ಅದೇ ಥರ ಇರುತ್ತೆ ನಾರ್ದನ್ ಹೆಮಿಸ್ಫಿಯರಲ್ಲಿ. ಅಂತಂದರೆ ನಾರ್ತಲ್ಲಿ ನಾರ್ತ್ ಈಸ್ಟರ್ಲಿ ಕಡೆಗೆ ಮೂವ್ ಆಗುವಂಥದ್ದು. ಯಾಕಂತಂದರೆ ಇದು ವೆಸ್ಟರ್ಲೀಸ್ ಅಲ್ಲ. ವೆಸ್ಟರ್ಲೀಸ್ ಏನಾದ್ರು ನೀರನ್ನ ಪುಷ್ ಮಾಡಿದ್ರೆ ಅದು ಈ ಡೈರೆಕ್ಷನ್ಗೆ ಹೋಗುವಂಥದ್ದು, ವೆಸ್ಟಿಂದ ಈಸ್ಟಿಗೆ ಹೋಗುವಂಥದ್ದು. ಬಟ್ ಅದರಲ್ಲಿ ಕೊರಿಯಲಿಯಸ್ ಫೋರ್ಸ್ ಎಲ್ಲ ಆ್ಯಕ್ಟ್ ಮಾಡಿಬಿಟ್ಟು ಸ್ವಲ್ಪ ಡಿವಿಯೇಟು ಕೂಡ ಮಾಡ್ತಾ ಇರುತ್ತೆ. ನೆಕ್ಸ್ಟು ಈಸ್ಟರ್ಲೀಸ್ ಏನಾಗುತ್ತೆ ಅಂತಂದರೆ ಇದು ಈಸ್ಟಿಂದ ಈ ಕಡೆಗೆ ಬರ್ತಾ ಇರುತ್ತೆ. ಈಸ್ಟಿಂದ ನಮಗೆ ವೆಸ್ಟಿಗೆ ಅದು ಬ್ಲೋ ಮಾಡ್ಕೊಳ್ಳೋವಂಥದ್ದು. ಅದಾದಮೇಲೆ ನಮಗೆ ಬರುವಂಥದ್ದು ಮಾನ್ಸೂನ್. ಇದಾದಮೇಲೆ ನಮಗೆ ಬರುವಂಥದ್ದು ಬಂದ್ಬಿಟ್ಟು ನಮಗೆ ಮಾನ್ಸೂನ್ ವಿಂಡ್ಸು. ಇದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಗೆ ಏನಾಗುತ್ತೆ ಅಂತಂದರೆ ಇವೆಲ್ಲದೂ ಕೂಡ ನಮಗೆ ಎಫೆಕ್ಟ್ ಮಾಡ್ತಾ ಇರುತ್ತೆ. ಯಾವ ಥರ ನಮಗೆ ಇದು ಪೊಸಿಷನಲ್ಲಿ ಯಾವ ಥರ ನಮಗೆ
ಕರೆಂಟ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಇವೆಲ್ಲದು ಕೂಡ ನಮಗೆ ಅಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ಓವರಾಲ್ ಆಗಿ ನೀವೇನು ನೋಡ್ಕೊಂಡಿರ್ಬೇಕು ಅಂತಂದರೆ ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ತಾ ಇದೆ, ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ತಾ ಇದೆ. ವಿಂಡ್ಸು ಹಿಂಗೆ ಅಫೆಕ್ಟ್ ಮಾಡುತ್ತೆ. ವಾರ್ಮ್ ವಾಟರಿಂದ ವಾರ್ಮ್ ಕರೆಂಟ್ ಇದ್ದರೆ ವಾರ್ಮಿಂದ ಕೋಲ್ಡಿಗೆ, ಕೋಲ್ಡ್ ಕರೆಂಟಿಂದ ಕೋಲ್ಡಿಂದ ವಾರ್ಮಿಗೆ. ಸೊ ಅದು ವಿಂಡ್ಸಿನ ಡೈರೆಕ್ಷನ್ಸ್ ಕಡೆಗೇ ಮೂವ್ ಆಗ್ತಾ ಇರುತ್ತೆ. ಬೇರೆ ಫ್ಯಾಕ್ಟರ್ಸು ಕೂಡ ಅಫೆಕ್ಟ್ ಆಗ್ತಾ ಇರುತ್ತೆ. ಇವೆಲ್ಲದೂ ಕೂಡ ನೀವು ತಿಳ್ಕೊಂಡಿರಿ. ಅದ್ರ ಜೊತೆಗೆ ಇವಾಗ ಏನು ಅಂತಂದರೆ ಇಂಪಾರ್ಟೆಂಟ್ ಇರೋಂಥ ಕರೆಂಟ್ಸು ಎಲ್ಲೆಲ್ಲಿ ಹರಿಯುತ್ತೆ ನಮಗೆ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ ಅದನ್ನಷ್ಟೇ. ಇವಾಗ ನಾವು ಇಂಪಾರ್ಟೆಂಟ್ ಕರೆಂಟ್ಸು ಮತ್ತು ಅವುಗಳ ಡೈರೆಕ್ಷನ್ಸ್ಗಳನ್ನ ಒಂದ್ಸರಿ ನೋಡ್ಕೊಂಡಿರೋಣ. ಇಂಪಾರ್ಟೆಂಟ್ ಕರೆಂಟ್ಸು ಮತ್ತು ಅವುಗಳ ಡೈರೆಕ್ಷನ್ಸು ನೀವೇನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟಾಗಿ ಅದು ವಾರ್ಮ್ ಕರೆಂಟ್ ಇದೆಯಾ ಅಥವಾ ಕೋಲ್ಡ್ ಕರೆಂಟ್ ಇದೆಯಾ ಅದನ್ನಷ್ಟು ನೆನ್ಪಿಟ್ಕೊಂಡಿರ್ಬೇಕು. ಮತ್ತು ಯಾವ ದೇಶದ ಹತ್ರ ಬರುತ್ತೆ ಅದನ್ನಷ್ಟು ನೆನ್ಪಿಟ್ಕೊಂಡಿರ್ಬೇಕು. ಎಲ್ಲದೂ ಕೂಡ ನಮಗೆ ಇಲ್ಲಿ ಓಷನ್ ಇರುವಂಥ ರೀಜನಲ್ಲೇ ಆಗಿರುವಂಥದ್ರಿಂದ ಅದೇನಾಗುತ್ತೆ ಅಂತಂದರೆ ನಮಗೆ ಈಸಿಯಾಗಿ ನೆನ್ಪಿಟ್ಕೊಂಡಿರುತ್ತೆ. ಸೊ ನಮ್ಗೆ ಗೊತ್ತು ಅರ್ತ್ ನಮಗೆ ಈ ಕಡೆ ವೆಸ್ಟಿಂದ ಈಸ್ಟ್ ಕಡೆಗೆ ಹೋಗ್ತಾ ಇರುತ್ತೆ ಅಂತ. ಸೊ ವೆಸ್ಟಿಂದ ಈಸ್ಟ್ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಮಿಡಲಲ್ಲಿ ಇರುವಂಥ ನೀರು ಯಾವ ಕಡೆಗೆ ಪುಷ್ ಆಗ್ತಾ ಇರುತ್ತೆ, ಲೆಫ್ಟ್ ಸೈಡಿಗೆ ಪುಷ್ ಆಗ್ತಾ ಇರುತ್ತೆ. ಇದೇನು ಮಾಡ್ತಾ ಇರುತ್ತೆ ಅಂತಂದರೆ ಲೆಫ್ಟ್ ಸೈಡಿಗೆ ಪುಷ್ ಆಗ್ತಾ ಇರುತ್ತೆ. ನಮಗೆ ಲೆಫ್ಟ್ ಸೈಡಿಗೆ ನಾರ್ತ್ ಈಕ್ವೆಟೋರಿಯಲ್ ಕರೆಂಟು ಲೆಫ್ಟ್ ಸೈಡಿಗೆ ಪುಷ್ ಆಗ್ತಾ ಇರುತ್ತೆ. ಈಕ್ವೆಟೋರಿಯಲ್ ಕೌಂಟರ್ ಕರೆಂಟು ಬಂದ್ಬಿಟ್ಟು ಈ ಕಡೆ ಪುಷ್ ಆಗ್ತಾ ಇರುತ್ತೆ. ಫಸ್ಟ್ ಒಂದು ನಾವು ನೋಡ್ಕೊಂಡಿರೋಂಥದ್ದು ನಾರ್ತ್ ಈಕ್ವೆಟೋರಿಯಲ್ ಕರೆಂಟು. ಸೊ ಆಬ್ವಿಯಸ್ಲಿ ಇದು ಬಿಸಿಯಾಗೇ ಇರತ್ತಿದು, ಯಾಕಂತಂದರೆ ಟ್ರಾಪಿಕ್ಸಲ್ಲಿರುವಂಥದ್ದು. ಸೊ ಸುಮ್ಮನೆ ಒಂದು ಮಧ್ಯದಲ್ಲಿರುವಂಥದ್ದು ಲೈನ್ ಬಂದ್ಬಿಟ್ಟು ಇದು ಡ್ರಾ ಮಾಡ್ಕೊಂಡಿರೋಂಥದ್ದು ಸುಮ್ಮನೆ ಈಕ್ವೇಟರ್ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಬಂದ್ಬಿಟ್ಟು ನಮಗೆ ಸೌತ್ ಈಕ್ವೆಟೋರಿಯಲ್ ಕರೆಂಟು, ಕರೆಕ್ಟ್ ಅಲ್ವಾ? ಸೊ ನಾರ್ತ್ ಈಕ್ವೆಟೋರಿಯಲ್ ಕರೆಂಟು, ಸೌತ್ ಈಕ್ವೆಟೋರಿಯಲ್ ಕರೆಂಟ್ ಆಯಿತು. ನಾರ್ತ್ ಈಕ್ವೆಟೋರಿಯಲ್ ಕರೆಂಟು, ಇದು ಬಂದ್ಬಿಟ್ಟು ಸೌತ್ ಈಕ್ವೆಟೋರಿಯಲ್ ಕರೆಂಟ್. ಸೊ ಇಷ್ಟು ನಮಗೆ ಫಸ್ಟ್ ವಿಂಡ್ ಡೈರೆಕ್ಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವೆಲ್ಲದು ಯಾಕೆ ಹಿಂದ್ಗಡೆ ಬರ್ತಾ ಇದೆ ಅಂತಂದರೆ ನಮಗೆ ಅರ್ತ್ ಬಂದ್ಬಿಟ್ಟು ವೆಸ್ಟಿಂದ ಈಸ್ಟಿಗೆ ಹೋಗ್ತಾ ಇದೆ. ಸೊ ಅದಕ್ಕೆ ನೀರು ನಮಗೆ ಕೊರಿಯಲಿಸ್ ಫೋರ್ಸು ಮತ್ತು ಎಲ್ಲ ಫ್ಯಾಕ್ಟರ್ಸು ಕೂಡ ಅಫೆಕ್ಟ್ ಆಗಿಬಿಟ್ಟು ಇದು ಹಿಂದ್ಗಡಿಕೆ ಬರ್ತಾ ಇರಬೇಕು. ಸೊ ಇದೆಲ್ಲದು ಕೂಡ ಬ್ಲ್ಯಾಕಲ್ಲಿರುವಂಥದ್ದು ನಾರ್ತಲ್ಲಿರುವಂಥದ್ದು ನಾರ್ತ್ ಈಕ್ವೆಟೋರಿಯಲ್ ಕರೆಂಟು, ಸೌತಲ್ಲಿರುವಂಥದ್ದು ನಮಗೆ ಸೌತ್ ಈಕ್ವೆಟೋರಿಯಲ್ ಕರೆಂಟ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಏನಾಗುತ್ತೆ ಅಂತಂದರೆ ಈಗ ಈ ನಾರ್ತ್ ಈಕ್ವೆಟೋರಿಯಲ್ ಕರೆಂಟು ಈ ಕಡೆಗೆ ಏನಿರುತ್ತಲ್ಲ, ಸೊ ಇಲ್ಲಿ ಅಟ್ಲಾಂಟಿಕ್ ರೀಜನ್, ಇದು ಅಟ್ಲಾಂಟಿಕ್ ಓಷನ್ ಏನಿದೆಯಲ್ಲ ಅಲ್ಲಿ ನೋಡ್ಕೊಂಡಿರಿ. ಈ ಸೌತ್ ಈಕ್ವೆಟೋರಿಯಲ್ ಕರೆಂಟ್ ಈ ಕಡೆ ಏನಿರುತ್ತೆ ಇದು ಬಿಸಿಯಾಗಿರುತ್ತಲ್ಲ, ಸೊ ಅದಕ್ಕೆ ರೆಡ್ ಕಲರಲ್ಲಿ ಮಾಡ್ತಾಯಿದ್ದೀನಿ ನಾನು. ಇದೇನು ಮಾಡುತ್ತೆ, ಇಲ್ಲಿ ಲ್ಯಾಂಡ್ ಹತ್ರ ಬಂದ್ಬಿಟ್ಟು ಈ ಕಡೆ ಡ್ರಿಫ್ಟ್ ಆಗುತ್ತೆ, ಕರೆಕ್ಟಾ? ಸೊ ಅದಕ್ಕೆ ಇದು ಬಂದ್ಬಿಟ್ಟು ನಮಗೆ ಬ್ರೆಜಿಲಿಯನ್ ಕರೆಂಟ್. ಇಲ್ಲಿವರೆಗೂ ಅಂತೂ ಅರ್ಥ ಆಗಿದೆಯಲ್ಲ? ಸೊ ಇಲ್ಲಿ ಸೌತ್ ಈಕ್ವೆಟೋರಿಯಲ್ ಕರೆಂಟ್ ಏನು ಎಲ್ಲದು ವಾರ್ಮೇ ಇರುತ್ತೆ, ಇದು ಟ್ರಾಪಿಕ್ಸಲ್ಲಿರುವಂಥದ್ದು ವಾರ್ಮ್ ಇರುತ್ತೆ. ಇಲ್ಲಿ ಡಿಫ್ಲೆಕ್ಟ್ ಆದ ತಕ್ಷಣ ಇದು ಬಂದ್ಬಿಟ್ಟು ಬ್ರೆಜಿಲಿಯನ್ ಕರೆಂಟ್ ಆಗುತ್ತೆ, ಕರೆಕ್ಟಾ? ಅದೇ ಥರ ಈ ಕಡೆ ಇಲ್ಲಿ ನಾರ್ತ್ ಈಕ್ವೆಟೋರಿಯಲ್ ಕರೆಂಟ್ ಇದೆಯಲ್ಲ ಬ್ರೆಜಿಲಿನ ಮೇಲ್ಗಡೆಗೆ, ಇದು ಈ ಕಡೆಗೆ ಹೋಗ್ತಾ ಇರೋಂಥ ಟೈಮಲ್ಲಿ ಇಲ್ಲಿ ಡಿಫ್ಲೆಕ್ಟ್ ಆಗುತ್ತಲ್ಲ, ಇಲ್ಲೂ ಕೂಡ ಇದು ವಾರ್ಮ್ ಇರುತ್ತೆ, ಆಯಿತಾ? ಸೊ ಒಂದೇನಾಯಿತು ನಮಗೆ ಬ್ರೆಜಿಲಿಯನ್ ಕರೆಂಟ್ ಆಯಿತು. ಇನ್ನೊಂದು ಬಂದ್ಬಿಟ್ಟು ಈ ಕಡೆ ಹೋಗುವಂಥದ್ದು ಕರೆಂಟು, ಇದು ಬಂದ್ಬಿಟ್ಟು ನಮಗೆ ಗಲ್ಫ್ ಸ್ಟ್ರೀಮ್. ಸೊ ನಿಮ್ಗೆ ಎಕ್ಸಾಮಲ್ಲಿ ಗಲ್ಫ್ ಸ್ಟ್ರೀಮು ವಾರ್ಮ್ ಕರೆಂಟಾ ಕೋಲ್ಡ್ ಕರೆಂಟಾ ಅಂತ ಕೇಳಿದ್ರೆ ವಾರ್ಮ್ ಕರೆಂಟು. ಇದು ವಾರ್ಮ್ ಕರೆಂಟಾ ಕೋಲ್ಡ್ ಕರೆಂಟಾ ಅಂತಂದರೆ ಇದು ವಾರ್ಮ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಈ ಕಡೆನೂ ಕೂಡ ನಿಮಗೆ ಫುಲ್ ರೈಟ್ ಸೈಡಲ್ಲಿ ನೋಡ್ಕೊಂಡಿರಿ, ಈ ಕಡೆನೂ ಕೂಡ ನಮಗೆ ಬರ್ತಾ ಇದೆಯಲ್ಲ. ಸೊ ಈ ಕಡೆನೂ ಕೂಡ ನಮಗೆ ನಾರ್ತ್ ಈಕ್ವೆಟೋರಿಯಲ್ ಕರೆಂಟ್, ಈ ಕಡೆನೂ ಕೂಡ ನಮಗೆ ನಾರ್ತ್ ಈಕ್ವೆಟೋರಿಯಲ್ ಕರೆಂಟ್ ಇದೆ. ಸೊ ಈ ಕರೆಂಟು ಕೂಡ ನಮಗೇನಾಗುತ್ತೆ ಇಲ್ಲಿ ಮೇಲ್ಗಡೆ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಲ್ಯಾಂಡ್ ಇರುವಂಥದ್ದು ಇಲ್ಲೇ ನೋಡಿ, ಇಲ್ಲಿ ಮೇಲ್ಗಡೆ ಹೋಗುತ್ತೆ. ಈ ಹೋಗುವಂಥ ಕರೆಂಟಿಗೆ ನಾವೇನಂತ ಕರಿತೀವಿ, ಕುರೋಶಿಯೋ ಕರೆಂಟ್ ಅಂತ ಕರಿತೀವಿ. ಇದು ವಾರ್ಮ್ ಕರೆಂಟು, ಕುರೋಶಿಯೋ ಕರೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ವಾರ್ಮ್ ಕರೆಂಟು. ಇಲ್ಲೂ ಕೂಡ ಇರುವಂಥದ್ದು ನಮಗೆ ನಾರ್ತ್ ಈಕ್ವೆಟೋರಿಯಲ್ ಕರೆಂಟು, ಇದು ಸೌತ್ ಈಕ್ವೆಟೋರಿಯಲ್ ಕರೆಂಟು, ನಾರ್ತ್ ಈಕ್ವೆಟೋರಿಯಲ್ ಕರೆಂಟು. ಸೊ ಇಲ್ಲಿ ಗಲ್ಫ್ ಸ್ಟ್ರೀಮ್ ಆಗೋಯ್ತು, ಅದಾದಮೇಲೆ ಕುರೋಶಿಯೋ ಕರೆಂಟ್ ಆಗೋಯ್ತು. ಇಲ್ಲಿ ಲ್ಯಾಂಡ್ ಇರೋ ಒಂದು ಕಡೆ ಬ್ರೆಜಿಲ್ ಆಗಿದೆ, ಬಟ್ ಇಲ್ಲೂ ಒಂದು ಕಡೆ ಲ್ಯಾಂಡ್ ಇದೆಯಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಅಗ್ಯುಲಸ್ ಕರೆಂಟ್ ಬರುತ್ತೆ. ಸೊ ಇಲ್ಲಿ ಹೋಗುವಂಥದ್ದು ಈ ನ್ಯಾರೋ ಚಾನಲಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ, ಈ ಚಾನಲಿಂದ ಇಲ್ಲಿ ಹೋಗ್ತಾ ಇರುತ್ತೆ. ಇದ್ರ ಹೆಸರು ಬಂದ್ಬಿಟ್ಟು ನಮಗೆ ಅಗ್ಯುಲಸ್ ಕರೆಂಟ್ ಯಾವ ಥರ ಇರುತ್ತೆ, ವಾರ್ಮ್ ಇರುತ್ತೆ. ಈಗ ಸದ್ಯಕ್ಕೆ ನಾವು 4 ಇಂಪಾರ್ಟೆಂಟ್ ಕರೆಂಟ್ನ ತಿಳ್ಕೊಂಡಿರಬೇಕು. ಇವಷ್ಟೇ ನಾವು ನೋಡ್ಕೊಂಡಿರೋಣ. ಸೊ ಫಸ್ಟು ಬ್ರೆಜಿಲಿಯನ್ ಕರೆಂಟು ವಾರ್ಮ್ ಕರೆಂಟು, ಗಲ್ಫ್ ಸ್ಟ್ರೀಮು ವಾರ್ಮ್ ಕರೆಂಟು, ಅಗ್ಯುಲಸ್ ಕರೆಂಟು ವಾರ್ಮ್ ಕರೆಂಟು, ಕುರೋಶಿಯೋ ಕರೆಂಟು ಕೂಡ ವಾರ್ಮ್ ಕರೆಂಟ್ ಆಗುತ್ತೆ ನಮಗೆ.
ಈಗ ನಾವು ಏನು ಮಾಡೋಣ ಅಂತಂದರೆ ಫುಲ್ಲು ಪೋಲ್ಸ್ ಕಡೆ ಹೋಗೋಣ. ಅಂತಂದರೆ ಪೋಲ್ಸ್ ಅಂತಂದರೆ ನಮಗೆ ಇಲ್ಲಿ ಫುಲ್ ಮೇಲ್ಗಡೆ ಇರೋಂಥದ್ದಲ್ಲ. ಸೊ ಪೋಲ್ಸಿಂದ ನಾವೇನಂತ ನೋಡ್ಕೊಂಡಿದ್ದೀವಿ, ಪೋಲ್ಸಿಂದ ನಮಗೆ ಕೋಲ್ಡ್ ಇರುತ್ತಲ್ವ, ಅಲ್ಲಿ ಆಬ್ವಿಯಸ್ಲಿ ಕೋಲ್ಡ್ ಇರುತ್ತೆ. ಸೊ ಅಲ್ಲಿಂದ ಕೆಳಗಡೆಗೆ ಬರಬೇಕದು, ಅಲ್ಲಿಂದ ಕೆಳಗಡೆಗೆ ಬರಬೇಕಾಗಿರುವಂಥದ್ದು. ಸೊ ನಾವು ಇವಾಗವರೆಗೂ ನೋಡ್ಕೊಂಡಿರುವಂಥದ್ದು ಎಲ್ಲ ಫ್ಯಾಕ್ಟರ್ಸು ಕೂಡ ಫುಲ್ಫಿಲ್ ಆಗ್ತಾಯಿದೆ ನೋಡಿ, ಕರೆಕ್ಟಾ? ಸೊ ನಾರ್ತಿಗೆ ನಮಗೆ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಡ್ರಿಫ್ಟ್ ಆಗ್ತಾ ಇರುತ್ತೆ, ನಾರ್ತಿಗೆ ಹೋಗ್ತಾ ಇರ್ಬೇಕಾದ್ರೂ ಕೂಡ ನಮಗೆ ಡ್ರಿಫ್ಟ್ ಆಗ್ತಾ ಇರುತ್ತೆ. ಸೊ ನಾರ್ತಿಗೆ ಹೋಗ್ತಾ ಇರ್ಬೇಕಾದ್ರೆ ಈ ಕಡೆಗೆ ನಮಗೆ ಡ್ರಿಫ್ಟ್ ಆಗ್ತಾ ಇದೆ, ಈ ಕಡೆ ಹೋಗ್ತಾ ಇರ್ಬೇಕಾದ್ರೆ ಈ ಕಡೆಗೆ ನಮಗೆ ಡ್ರಿಫ್ಟ್ ಆಗ್ತಾ ಇದೆ, ಕೊರಿಯೋಲಿಸ್ ಫೋರ್ಸಿಂದ ಅಂತ ಹೇಳ್ಬಿಟ್ಟೆಲ್ಲ ಡ್ರಿಫ್ಟ್ ಆಗ್ತಾ ಇದೆ. ಸೊ ಇವಾಗವರೆಗೂ ನಾವು ನೋಡ್ಕೊಂಡಿರೋಂಥದ್ದು ವಾರ್ಮ್ ಕರೆಂಟು. ಸೊ ಈಗ ಮೇಲ್ಗಡೆಯಿಂದನೂ ನಮಗೆ ಕೋಲ್ಡ್ ಕರೆಂಟ್ಗಳು ಬರಬೇಕಲ್ವಾ, ಮೇಲ್ಗಡೆಯಿಂದನೂ ನಮಗೆ ಕೋಲ್ಡ್ ಕರೆಂಟ್ಗಳು ಬರಬೇಕು. ಸೊ ಮೇಲ್ಗಡೆಯಿಂದ ಫಸ್ಟ್ ಒಂದು ಬಂದ್ಬಿಟ್ಟು ಈ ಕಡೆ ಬ್ರೆಜಿಲ್ ಹತ್ರ ನೋಡ್ಕೊಂಡಿದ್ವಲ್ಲ. ಸೊ ಬ್ರೆಜಿಲ್ ಹತ್ರ ಈ ಕಡೆ ಏನಾಗ್ತಾ ಇರುತ್ತೆ ಅಂತಂದರೆ ನೋಡಿ, ಅಂಟಾರ್ಟಿಕ್ ಸರ್ಕಮ್ ಪೋಲಾರ್ ಇಲ್ಲಿ ಇರುತ್ತೆ, ಆಯಿತಾ? ಅಂಟಾರ್ಟಿಕ್ ಸರ್ಕಮ್ ಪೋಲಾರ್ ಇದು ಇಲ್ಲೇ ಕೋಲ್ಡಾಗೆ ಇರುತ್ತಿದ್ದು, ಇಲ್ಲೇ ಬರ್ತಿರ್ತೀನಿ ನಾನು ಒಂದು ಸರಿ. ಅಂಟಾರ್ಟಿಕ್ ಸರ್ಕಮ್ ಪೋಲಾರ್. ಸೊ ಈಗ ಇಲ್ಲಿ ಇರುವಂಥದ್ದು ಕರೆಂಟ್ ಏನಾಗಿರುತ್ತೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಬ್ರೆಜಿಲಿನ ಕರೆಂಟು ಇಲ್ಲಿ ಕೆಳಗಡೆ ಬರುತ್ತಲ್ಲ. ಸೊ ಇಲ್ಲಿ ಏನಾಗುತ್ತೆ, ಸೌತ್ ಅಟ್ಲಾಂಟಿಕ್ ಕರೆಂಟು ಕೂಡ ಈ ಕಡೆಗೆ ನಮಗೆ ಹೋಗ್ತಾ ಇರುತ್ತೆ, ಕರೆಕ್ಟಾ? ನಾರ್ತ್ ಅಟ್ಲಾಂಟಿಕ್ ಹೆಂಗೆ ಹೋಗ್ತಾ ಇರುತ್ತೆ ನಮಗೆ, ಇಲ್ಲಿ ಸೌತ್ ಅಟ್ಲಾಂಟಿಕ್, ಇದು ಸೌತ್ ಅಟ್ಲಾಂಟಿಕ್ ತಾನೆ, ಇದು ಸೌತ್ ಅಟ್ಲಾಂಟಿಕ್ಕು, ಇದು ಬಂದ್ಬಿಟ್ಟು ನಾರ್ತ್ ಅಟ್ಲಾಂಟಿಕ್ಕು. ಸೊ ಈ ಸೌತ್ ಅಟ್ಲಾಂಟಿಕಲ್ಲಿ ಇದು ಸೌತ್ ಅಟ್ಲಾಂಟಿಕ್ ಈ ಕಡೆಗೆ, ಇದು ಬಂದ್ಬಿಟ್ಟು ಸೌತ್ ಇಂಡಿಯನ್ನು, ಇದು ಬಂದ್ಬಿಟ್ಟು ಪೆಸಿಫಿಕ್ ಓಷನ್. ಸೊ ಹೆಸರೇನು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ ನೀವು, ಜಸ್ಟ್ ಅದ್ರದ್ದು ಏನು ಅಂತಂದರೆ ಯಾವ ಓಷನ್ ಇದೆಯಲ್ಲ ಅಲ್ಲಿ ಆದರೆ ಹೆಸರು ಮೇಲಷ್ಟೇ ಇಟ್ಕೊಂಡಿರೋವಂಥದ್ದು ಅದನ್ನು. ಸೊ ಇಲ್ಲಿ ಅಟ್ಲಾಂಟಿಕ್ ಅಂತಂದರೆ ಓಕೆ, ಇಲ್ಲಿ ಅಟ್ಲಾಂಟಿಕ್ ಓಷನ್ ಇರೋವಂಥದ್ದು, ಈ ಕಡೆ ಇಂಡಿಯನ್ ಓಷನ್ ಇರೋವಂಥದ್ದು ಅಂತ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಇಲ್ಲಿಂದ ಒಂದು ಕರೆಂಟು ನಮಗೆ ಈ ಕಡೆಗೆ ಹೋಗುತ್ತೆ, ಇದು ಕೋಲ್ಡ್ ಕರೆಂಟ್ ಇರುತ್ತೆ, ಇದು ನೋಡಿ ನಮಗೆ ಕೋಲ್ಡ್ ಕರೆಂಟ್ ಇರೋವಂಥದ್ದು, ಏನೋ ದಪ್ಪ ಆಗೋಗ್ಬಿಡ್ತದ್ದು. ಸೊ ಇದು ಬಂದ್ಬಿಟ್ಟು ನಮಗೆ ಕೋಲ್ಡ್ ಕರೆಂಟ್ ಇರೋವಂಥದ್ದು. ಸೊ ಈ ಕರೆಂಟ್ಗಳ ಹೆಸರು ಮತ್ತು ಅದು ಯಾವ ಕರೆಂಟು ಅಂತ ಆಗ್ಬಿಟ್ಟು ನಮ್ಗೆ ನೆನ್ಪಿಟ್ಕೊಂಡಿರ್ಬೇಕು. ಸೊ ಬ್ರೆಜಿಲಿಗೆ ಆಪೋಸಿಟಿಗೆ ಹೋಗುವಂಥದ್ದು ನಮಗೆ ಬೆಂಗ್ಯುಯೆಲಾ ಕರೆಂಟ್, ಆಯಿತಾ? ಸೊ ಪ್ರೊನೌನ್ಸಿಯೇಷನ್ ಸ್ವಲ್ಪ ತಪ್ಪಾಗ್ತಾ ಇರ್ಬೋದು ಅಷ್ಟೇ. ಸೊ ಬೆಂಗ್ಯುಯೆಲಾ ಕರೆಂಟು, ಆಯಿತಾ? ಸೊ ಇವಾಗ ಬ್ರೆಜಿಲಿಯನ್ ಕರೆಂಟ್ ಬರುತ್ತೆ, ಅದಾದಮೇಲೆ ಸೌತ್ ಅಟ್ಲಾಂಟಿಕ್ ಇಲ್ಲಂತೂ ಹೆಂಗೂ ಇದ್ದೇ ಇರುತ್ತೆ. ಇಲ್ಲೇನಾಗುತ್ತೆ, ಬೆಂಗ್ಯುಯೆಲಾ ಕರೆಂಟು ಇಲ್ಲಿ ಮೇಲ್ಗಡೆ ಕೋಲ್ಡಾಗಿ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಈ ಥರದ ಒಂದು ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ಕರೆಕ್ಟ್ ಆಯಿತಾ? ಸೊ ಈ ಥರ ಒಂದು ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಓಕೆ, ನಮಗೆ ಈಗ ಅಟ್ಲಾಂಟಿಕ್ ಓಷನಲ್ಲಿ ಸೌತ್ ಕಡೆಗೆ ಮುಗಿದೋಯ್ತು. ಈಗ ನಾವು ಗಲ್ಫ್ ಸ್ಟ್ರೀಮ್ ಹೋಗಿದ್ದೀವಲ್ಲ. ಸೊ ಗಲ್ಫ್ ಸ್ಟ್ರೀಮ್ ಆದಾಗ ಇಲ್ಲೇನಾಗ್ತಿರುತ್ತೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಸಿಕ್ಕಾಪಡೆ ಜಾಸ್ತಿ ಓಪನ್ ಇತ್ತು, ಕರೆಕ್ಟಾ? ಇಲ್ಲಿ ಸಿಕ್ಕಾಪಡೆ ಜಾಸ್ತಿ ಓಪನ್ ಇತ್ತು. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿಂದ ಒಂದೇ ಒಂದು ಕರೆಂಟ್ ಬರುತ್ತೆ. ಅದೇ ನೀವು ಜಾಗ್ರಫಿ ಈ ಕಡೆಗೆ ನೋಡಿದ್ರೆ ಇಲ್ಲೊಂದು ಇನ್ಲೆಟ್ ಇದೆ, ಇಲ್ಲೂ ಒಂದು ಇನ್ಲೆಟ್ ಇದೆ, ಇಲ್ಲೂ ಒಂದು ಇನ್ಲೆಟ್ ಇದೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಮೇಲ್ಗಡೆಗೆ ನಾರ್ತ್ ಹೆಮಿಸ್ಫಿಯರ್ಗೆ ಡಿಫ್ರೆಂಟ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಈ ಕಡೆಯಿಂದ ನಮಗೆ ಕೋಲ್ಡ್ ರೀಜನ್ ಯಾವುದ್ರದ್ದು ಇನ್ಫ್ಲುಯೆನ್ಸ್ ಇಲ್ಲ ನೋಡಿ, ಇಲ್ಲಿ ಕೋಲ್ಡ್ ರೀಜನ್ ಇದೆ, ಇದು ಇಲ್ಲಿ ಯಾವುದ್ರದ್ದು ಇನ್ಫ್ಲುಯೆನ್ಸ್ ಇಲ್ಲ ಇಲ್ಲಿ. ಸೊ ಕೋಲ್ಡ್ ರೀಜನ್ ಆಗಿರುವಂಥದ್ರಿಂದ ಇಲ್ಲಿ ಲ್ಯಾಬ್ರಡಾರ್ ಕರೆಂಟ್ ಬರುತ್ತೆ, ಇಲ್ಲಿ ಲ್ಯಾಬ್ರಡಾರ್ ಕರೆಂಟ್ ಬರುತ್ತೆ. ಇಲ್ಲಿ ಈ ಲ್ಯಾಬ್ರಡಾರ್ ಪಕ್ಕದಲ್ಲಿ ಇಲ್ಲಿದೆಯಲ್ಲ ಈ ರೀಜನಲ್ಲಿ ಇಲ್ಲೂ ಯಾವುದೂ ಇನ್ಫ್ಲುಯೆನ್ಸ್ ಇಲ್ಲ ನೋಡಿ, ಜಾಸ್ತಿ ಇಲ್ಲೂ ಯಾವುದೂ ಇನ್ಫ್ಲುಯೆನ್ಸ್ ಇಲ್ಲ. ಇಲ್ಲೂ ಕೂಡ ನಮಗೆ ಗ್ರೀನ್ಲ್ಯಾಂಡ್ ಕರೆಂಟ್ ಬರುತ್ತೆ, ಸೊ ಲ್ಯಾಬ್ರಡಾರು ನಮಗೆ ಕೋಲ್ಡ್ ಆಗೋಯ್ತು, ಗ್ರೀನ್ಲ್ಯಾಂಡು ಕೂಡ ನಮಗೆ ಕೋಲ್ಡ್ ಆಗೋಯ್ತು, ಕರೆಕ್ಟಾ? ಸೊ ಈಗ ಗಲ್ಫ್ ಸ್ಟ್ರೀಮಿನ ಮೇಲ್ಗಡೆ ನಮಗೆ ಲ್ಯಾಬ್ರಡಾರ್ ಇದೆ ಮತ್ತು ಗ್ರೀನ್ಲ್ಯಾಂಡ್ ಇದೆ. ಸೊ ಈ ಗಲ್ಫ್ ಸ್ಟ್ರೀಮು ಈ ಕಡೆ ಮೇಲ್ಗಡೆ ಬರ್ತಾ ಇರ್ಬೇಕಾದ್ರೆ ಇವು ಇಲ್ಲಿ ಕಾಂಟ್ಯಾಕ್ಟ್ ಆಗುತ್ತಲ್ವಾ. ಸೊ ಆವಾಗ ಇಲ್ಲೊಂದು ಡ್ರಿಫ್ಟ್ ಆಗುತ್ತೆ, ಡ್ರಿಫ್ಟ್ ಆಗಿಬಿಟ್ಟು ಈ ಕಡೆಗೆ ನಮಗೆ ಇದು ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ಇದು ನಾರ್ತ್ ಅಟ್ಲಾಂಟಿಕ್ಕು ಮತ್ತು ಮೇಲೆ ನಾರ್ವೆ ಏನಿದೆಯಲ್ಲ, ಸೊ ಆ ರೀಜನಿಗೆ ಹೋಗುತ್ತೆ. ಸೊ ಇದನ್ನು ಹಿಂಗೆ ಬರೆದಿರ್ತೀನಿ ನಾನು, ನಾರ್ತ್ ಅಟ್ಲಾಂಟಿಕ್. ಸೊ ಇಲ್ಲಿ ನಾರ್ತ್ ಅಟ್ಲಾಂಟಿಕಲ್ಲಿ ಇದು ಕೂಡ ವಾರ್ಮ್ ಇರುತ್ತೆ, ಇಲ್ಲಿ ನಾರ್ವೆ ರೀಜನು. ಸೊ ಅದಕ್ಕೋಸ್ಕರ ನೀವು ಈ ರೀಜನಲ್ಲಿ ಈ ಥರ ಫಿನೋಮಿನನ್ ಆಗೋದ್ರಿಂದ ನೋಡಬೇಕು ಅಂತಂದರೆ ಈ ರೀಜನಲ್ಲಿ ಫಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಇಲ್ಲಿ ಪೋಲ್ಸ್ ಅಲ್ವಾ, ನಿಯರ್ಲಿ ಪೋಲ್ಸ್ ಇಲ್ಲಿ ನಮಗೆ ಈ ರೀಜನಲ್ಲಿ ಸಖತ್ ಕೋಲ್ಡ್ ಇರೋವಂಥ ರೀಜನು. ಬಟ್ ಈ ರೀಜನಲ್ಲಷ್ಟೇ ನಮಗೆ ಫಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಇಲ್ಲಿ ಆಲ್ಮೋಸ್ಟ್ ಆಲ್ ವೆದರಲ್ಲಿ ನಮಗೆ ಇಲ್ಲಿ ಸಿ ರೂಟಲ್ಲಿ ಟ್ರಾನ್ಸ್ಪೋರ್ಟೇಷನು ಕೂಡ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಈ ಎರಡೂ ಕರೆಂಟು ಲ್ಯಾಬ್ರಡಾರು ಮತ್ತು ಗ್ರೀನ್ಲ್ಯಾಂಡ್ ಕರೆಂಟು ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಈ ನಾರ್ತ್ ಅಟ್ಲಾಂಟಿಕ್ ಈ ಥರ ಆಗುತ್ತೆ, ಪ್ಲಸ್ ಇಲ್ಲೊಂದು ಕರೆಂಟು ಬರುತ್ತೆ ನಮಗೆ. ಸೊ ಈ ಕೆಳಗಡೆ ಬರುವಂಥ ಕರೆಂಟು ಇದು ಬಂದ್ಬಿಟ್ಟು ನಮಗೆ ಕೆನರಿ ಕರೆಂಟು,
ಈ ಕರೆಂಟು ಬಂದ್ಬಿಟ್ಟು ನಮಗೆ, ಈ ಕರೆಂಟಿನ ಹೆಸರು ಬಂದ್ಬಿಟ್ಟು ಕ್ಯಾನರಿ ಕರೆಂಟ್ ಅಂತ, CANARY ಕ್ಯಾನರಿ ಕರೆಂಟು. ಸೊ ಇದು ಕೋಲ್ಡ್ ಇರುತ್ತೆ. ಸೊ ಇದು ಯಾವುದೇ ಥರದ್ದು ಮಾಯಿಶ್ಚರು ಅದು ಇದು ಏನು ಕ್ಯಾರಿ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೆ ಈ ರೀಜನಲ್ಲಿ ನೀವು ನೋಡಬೇಕು ಅಂತಂದರೆ ಇಲ್ಲೇ ಡೆಸರ್ಟ್ ಇರುವಂಥದ್ದು ರೀಜನ್ ಇದು, ಕರೆಕ್ಟಾ? ಈ ರೀಜನಲ್ಲೇ ಡೆಸರ್ಟ್ ಇರುವಂಥದ್ದು, ಯಾಕಂತಂದರೆ ಅದು ಏನು ಕ್ಯಾರಿ ಮಾಡಲ್ಲ. ಸೊ ನೀವು ನೋಡಿ ಎಲ್ಲೆಲ್ಲಿ ಯೂಶ್ವಲಿ ನಮಗೆ ಕೋಲ್ಡ್ ಕರೆಂಟ್ಗಳು ಫ್ಲೋ ಆಗ್ತಾ ಇರುತ್ತಲ್ಲ, ಆ ರೀಜನಲ್ಲಿ ನಮಗೆ ಯೂಶ್ವಲಾಗಿ ಡೆಸರ್ಟ್ಗಳು ಕಾಣ್ತಾ ಇರುತ್ತೆ. ಸೊ ನಿಮಗೆ ಇಲ್ಲಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವೇನೇನು ಮಾಡ್ಕೊಂಡಿದ್ವಿ ಈಗ ಸ್ಟಾರ್ಟಿಂಗಿಂದ ಇಲ್ಲಿ ನಾರ್ತ್ ಈಕ್ವೆಟೋರಿಯಲ್ ಕರೆಂಟ್ ಇತ್ತು. ಅದಾದಮೇಲೆ ನಾರ್ತ್ ಈಕ್ವೆಟೋರಿಯಲ್ ಕರೆಂಟಿಂದ ಈ ಕಡೆಗೆ ಹೋದಾಗ ಇದು ಗಲ್ಫ್ ಸ್ಟ್ರೀಮ್ ಆಯಿತು, ಮೇಲ್ಗಡೆಯಿಂದ ಲ್ಯಾಬ್ರಡಾರ್ ಬಂತು, ಈ ಕಡೆಯಿಂದ ಗ್ರೀನ್ಲ್ಯಾಂಡ್ ಬಂತು, ಲ್ಯಾಬ್ರಡಾರ್ ಬಂತು ಮತ್ತು ಗ್ರೀನ್ಲ್ಯಾಂಡ್ ಬಂತು. ಆವಾಗ ಒಂದು ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತ ಆಗ್ಬಿಟ್ಟು ಇದು ಈ ಕಡೆಗೆ ವಾರ್ಮ್ ಆಗಿ ಫ್ಲೋ ಆಯಿತು. ಪ್ಲಸ್ ಕೆಳಗಡೆ ನಮಗೆ ಕ್ಯಾನರಿ ಕರೆಂಟ್ ಬಂತು, ಇಲ್ಲಿ ಕ್ಯಾನರಿ ಕರೆಂಟು ಬಂತು. ಅದಾದಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ನೋಡಿ ನಮಗೆ ಕುರೋಶಿಯೋ ಕರೆಂಟ್ ಇದೆಯಲ್ಲ. ಸೊ ಈ ಕುರೋಶಿಯೋ ಕರೆಂಟು ಈ ಕಡೆ ಇದನ್ನು ಇಲ್ಲೂ ಕೂಡ ಡ್ರಿಫ್ಟ್ ಆಗುತ್ತಲ್ವಾ. ಸೊ ಈ ಕಡೆ ಇಲ್ಲಿ ಡ್ರಿಫ್ಟ್ ಆದಾಗ ಈ ಕಡೆ ಬಂದಿರುತ್ತೆ. ಸೊ ಈ ಕಡೆ ಏನಾಗುತ್ತೆ ಅಂತಂದರೆ ಇಲ್ಲಿ ಅಲಾಸ್ಕಾ ರೀಜನ್ ಹತ್ರ ಇಲ್ಲಿ ಕೂಡ ನಮಗೆ ವಾರ್ಮ್ ಬಂದಿರುತ್ತೆ. ಇಲ್ಲಿ ನಮಗೆ ಅಲಾಸ್ಕಾ ಇರುತ್ತೆ. ಸೊ ಇದನ್ನು ನೀವು ಈ ಕಡೆಯಿಂದ ಮತ್ತು ಈ ಕಡೆ ಜಾಯಿನ್ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ಇದೇನಾಗುತ್ತೆ ಅಂತಂದರೆ ಇಲ್ಲೂ ಕೂಡ ಅದು ಸ್ವಲ್ಪ ಡ್ರಿಫ್ಟ್ ಆಗಿಬಿಟ್ಟು ಈ ನಾರ್ತ್ ಪೆಸಿಫಿಕ್ಕಿಂದ ಏನಿರುತ್ತಲ್ಲ ಇದು ಈ ಕಡೆಯಿಂದ ಬರುತ್ತೆ, ನಾರ್ತ್ ಪೆಸಿಫಿಕ್ಕಿಂದ ಈ ಕಡೆಯಿಂದ ಬರುತ್ತೆ. ಸೊ ಅದಕ್ಕೆ ನಮಗೆ ಈ ಕಡೆ ಕ್ಯಾಲಿಫೋರ್ನಿಯಾ ರೀಜನ್ ಹತ್ರ ಇಲ್ಲಿ ಕ್ಯಾಲಿಫೋರ್ನಿಯನ್ ಕರೆಂಟು ಬರ್ತಾ ಇರುತ್ತೆ. ಸೊ ಇದು ನೀವು ಅಲಾಸ್ಕಾ ನೆನ್ಪಿಟ್ಕೊಂಡಿರಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಬಟ್ ಇಲ್ಲಿ ಕ್ಯಾಲಿಫೋರ್ನಿಯಾ ನೆನ್ಪಿಟ್ಕೊಂಡಿರಿ, ಕ್ಯಾಲಿಫೋರ್ನಿಯಾ. ಸೊ ಇಲ್ಲಿ ಕ್ಯಾಲಿಫೋರ್ನಿಯಾ ಬಂದ್ಬಿಟ್ಟು ನಮ್ಗೆ ಏನಾಗಿರುತ್ತೆ, ಇದು ಕೋಲ್ಡ್ ಕರೆಂಟ್ ಆಗುತ್ತೆ. ಅದಾದಮೇಲೆ ನಮಗೆ ನೆಕ್ಸ್ಟು ನಾರ್ಮಲಾಗಿ ಮತ್ತು ನಾರ್ತ್ ಈಕ್ವೆಟೋರಿಯಲ್ ಕರೆಂಟ್ ಬರ್ತಾ ಇರುತ್ತೆ. ಸೊ ಈ ಥರ ನಮಗೆ ರೊಟೇಟ್ ಆಗ್ತಾ ಇರುತ್ತೆ. ಈಗ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ಕೊಂಡಿದ್ವಿ, ಎರಡು ಕಡೆ ನಮಗೆ ಮಿಸ್ ಆಗಿದೆ, ಕರೆಕ್ಟ್ ಅಲ್ವಾ? ಸೊ ಮೇಲ್ಗಡೆ ಇರುವಂಥದ್ದು ಈ ಕಡೆ ಈ ಬಾರ್ಡರು ಕೂಡ ಕವರ್ ಆಯಿತು, ನಮಗೆ ಕ್ಯಾಲಿಫೋರ್ನಿಯಾ ಕರೆಂಟ್ ಆಯಿತು, ಕ್ಯಾನರಿ ಕರೆಂಟ್ ಆಯಿತು, ಕ್ಯಾಲಿಫೋರ್ನಿಯಾ ಮತ್ತು ಕ್ಯಾನರಿ ಕರೆಂಟ್ ಆಯಿತು. ಈಗ ನಾವು ಸೌತಲ್ಲಿ ನೋಡ್ಕೋಬೇಕು ಅಂತ ಅಂದ್ಕೊಳ್ಳಿ, ಇಲ್ಲಿ ಬ್ರೆಜಿಲಿನ ಆಪೋಸಿಟಲ್ಲಿ ಇಲ್ಲಿ ನಮಗೆ ಯಾವುದೇ ಥರದ್ದು ಇಲ್ಲೆಲ್ಲ ಫ್ಲೋ ಬೇರೆ ಕಡೆ ಇದೆಯಲ್ಲ, ಇಲ್ಲೆಲ್ಲ ಫ್ಲೋ ಈ ಕಡೆ ಇದೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂತಂದರೆ ಈ ರೀಜನಲ್ಲಿ ಕೋಲ್ಡೇ ಬರೋಂಥದ್ದು ಕರೆಂಟು, ಕರೆಕ್ಟಾ? ಸೊ ಕೋಲ್ಡೇ ಬರುವಂಥದ್ದು ಕರೆಂಟು, ಈ ಕೋಲ್ಡ್ ಕರೆಂಟು ಈ ಥರ ಹೋಗುತ್ತೆ. ಕೋಲ್ಡ್ ಕರೆಂಟು ಏನಾಗುತ್ತೆ ಅಂತಂದರೆ ಇಲ್ಲಿ ಮೇಲ್ಗಡೆ ಹಾಟ್ ಇರುತ್ತಲ್ಲ, ಸೊ ಹಾಟ್ ಇರುವಂಥದ್ರಿಂದ ಇಲ್ಲಿ ಕೆಳಗಡೆಯಿಂದ ಕೋಲ್ಡ್ ಕರೆಂಟ್ ಹೋಗುತ್ತೆ. ಇದು ಬಂದ್ಬಿಟ್ಟು ನಮಗೆ ಪೆರುವಿಯನ್ ಕರೆಂಟ್ ಅಂತ ಆಗ್ಬಿಟ್ಟು. ಸೊ ಕೆಳಗಡೆ ಇರುವಂಥ ಕರೆಂಟಿನ ಹೆಸರು ಬಂದ್ಬಿಟ್ಟು ನಮಗೆ ಇದು ಪೆರುವಿಯನ್ ಕರೆಂಟ್ ಅಂತ ಆಗ್ಬಿಟ್ಟು. ಸೊ ಪೆರುವಿಯನ್ ಕರೆಂಟ್ ಏನು ಮಾಡುತ್ತೆ, ನಾರ್ತ್ ಅಟ್ಲಾಂಟಿಕ್ ಕರೆಂಟ್ ಇರುತ್ತಲ್ಲ, ನಾರ್ತ್ ಅಟ್ಲಾಂಟಿಕ್ ಕರೆಂಟ್ ಜೊತೆಗೆ ಇದು ಪೆರುವಿಯನ್ ಕರೆಂಟ್ ಹೋಗ್ಬಿಟ್ಟು ಅಲ್ಲಿ ಫಿಲ್ ಮಾಡ್ತಾ ಇರುತ್ತೆ, ವಾರ್ಮ್ ಇರುವಂಥದ್ದು ಮತ್ತು ಕೋಲ್ಡ್ ಆಗುತ್ತೆ, ಮತ್ತೆ ಅದು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಬಟ್ ಅದೇ ಈ ರೀಜನಲ್ಲಿ ಬರುತ್ತೆ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ಈ ರೀಜನಲ್ಲಿ ಇಲ್ಲಿ ಬರುತ್ತೆ ನೋಡಿ. ಈ ರೀಜನಲ್ಲಿ ಬರಬೇಕಾದ್ರೆ ಇದಕ್ಕೆ ಆಪೋಸಿಟ್ ಇರುವಂಥದ್ದು ಅದು ಅಂತಂದರೆ ನಾವು ಈಗ ಬ್ರಾಡಾಗಿ ನೋಡ್ತಾ ಇದ್ದೀವಲ್ಲ, ಈ ರೀಜನಲ್ಲಿ ಬಂದಾಗ ಅದೇನಾಗುತ್ತೆ ಅಂತಂದರೆ ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಅದು. ಈ ರೀಜನಲ್ಲಿ ಬಂದಾಗ ಇದು ಬಂದ್ಬಿಟ್ಟು ಈಸ್ಟ್ ಇದೆಯಲ್ಲ, ಆಸ್ಟ್ರೇಲಿಯಾದು ಈಸ್ಟಿಗಿದೆ, ಇದು ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟು. ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಹೆಂಗಿರುತ್ತೆ, ವಾರ್ಮ್ ಇರುತ್ತೆ ನಮಗೆ. ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಹೆಂಗಿರುತ್ತೆ, ನಮಗೆ ವಾರ್ಮ್ ಇರುತ್ತೆ, ಕರೆಕ್ಟಾ? ಇದು ನಾವು ನೋಡ್ಕೊಂಡಿರುವಂಥದ್ದು. ಸೊ ಇವಾಗ ಕುರೋಶಿಯೋಗೆ ಆಪೋಸಿಟಲ್ಲಿ ನಮಗೆ ಕ್ಯಾಲಿಫೋರ್ನಿಯಾ ಬಂದಿರುತ್ತೆ ನೋಡಿ, ಇಲ್ಲಿ ಕುರೋಶಿಯೋ ಇದೆ, ಇಲ್ಲಿ ಕ್ಯಾಲಿಫೋರ್ನಿಯಾ ಇದೆ. ಸೊ ಕುರೋಶಿಯೋಗೆ ಆಪೋಸಿಟಲ್ಲಿ ಕ್ಯಾಲಿಫೋರ್ನಿಯಾ ಬಂದಿರುತ್ತೆ, ಆಸ್ಟ್ರೇಲಿಯಾಗೆ ಆಪೋಸಿಟಲ್ಲಿ ನಮಗೆ ಪೆರು ಬಂದಿರುತ್ತೆ, ಕರೆಕ್ಟಾ? ನಿಮ್ಗೆ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಬ್ರೆಜಿಲಿಗೆ ಬೆಂಗ್ಯುಯೆಲಾ, ಅದಾದಮೇಲೆ ಗಲ್ಫ್ ಸ್ಟ್ರೀಮು, ಕೆನರಿ ಕರೆಂಟು, ಅದಾದಮೇಲೆ ನಾರ್ವೇಯಿಯನ್ ಕರೆಂಟ್ ಅಥವಾ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಆದಾಗ ಇದನ್ನು ನಾರ್ವೇಯಿಯನ್ ಕರೆಂಟ್ ಅಂತಲೂ ಕೂಡ ನೀವು ನೆನ್ಪಿಟ್ಕೊಂಡಿರ್ಬೋದು, ಇದು ಕೂಡ ವಾರ್ಮ್ ಕರೆಂಟು. ಅದಾದಮೇಲೆ ಕೆನರಿ. ಸೊ ಇಷ್ಟು ಇರೋವಂಥದ್ದು ನಮಗೆ ಇಂಪಾರ್ಟೆಂಟು ಕರೆಂಟ್ಸು. ಸೊ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನಾವು ನೋಡ್ಕೋಬೇಕು ಅಂತಂದರೆ ಇಷ್ಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ನಮಗೆ ಕರೆಂಟ್ ಆಗಿರುತ್ತೆ. ಸೊ ನಮ್ಗೆ ಎಕ್ಸಾಮಲ್ಲಿ ಕೇಳೋವಂಥದ್ದು ಕೂಡ ಯಾವ ಥರ ಇರುತ್ತೆ ಅಂತಂದರೆ, ಯಾವ ಕಾರಣಕ್ಕೆ ನಮಗೆ ಇಲ್ಲಿ ವಾರ್ಮ್ ಆಗ್ತಾ ಇರುತ್ತೆ ಕರೆಂಟು ಅಥವಾ ಕೋಲ್ಡ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೊಂದು ಕೇಳ್ತಾರೆ. ಇನ್ನೊಂದು ಬಂದ್ಬಿಟ್ಟು ಯಾವ ಕರೆಂಟು ಯಾವ ಟೆಂಪ್ರೇಚರಲ್ಲಿ ಇರುತ್ತೆ ಅಂತ. ಸೊ ಇದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಟಾಪಲ್ಲಿ 2 ಕೋಲ್ಡ್ ಕರೆಂಟ್ ನೆನ್ಪಿಟ್ಕೊಂಡಿದ್ರೆ ನಮಗೆ ಕ್ಯಾಲಿಫೋರ್ನಿಯಾ ಮತ್ತು ಕ್ಯಾನರಿ ಎರಡೂ ಕೂಡ ಕೋಲ್ಡ್ ಇರುತ್ತೆ. ಪೆರು ಬೆನುಗುವೆಲಾ ಇದು ಕೂಡ ನಮಗೆ ಕೋಲ್ಡ್ ಇರುತ್ತೆ. ಇಲ್ಲಿ ನಮಗೆ AB ಇದೆ ನೋಡಿ, ಅಗ್ಯುಲಸ್ಸು ಬ್ರೆಜಿಲ್ ಇದೆ, ಅದಾದಮೇಲೆ ಗಲ್ಫ್ ಸ್ಟ್ರೀಮು. ಸೊ ನೀವು ಆಲ್ಮೋಸ್ಟ್ ಈ ಥರದ್ದು ಏನಾದ್ರು ಒಂದು ನೀವೇ ಡ್ರಾ ಮಾಡಿಕೊಂಡು ಲ್ಯಾಬ್ರಡಾರು, ಗ್ರೀನ್ಲ್ಯಾಂಡು, ಕುರೋಶಿಯೋ ಕರೆಂಟು ಈ ಥರದ್ದೆಲ್ಲ ನೀವೇ ಡ್ರಾ ಮಾಡ್ಕೊಂಬಿಟ್ರೆ ಆ ಟೈಮಲ್ಲಿ ನಿಮಗೆ ಇನ್ನೂ ಈಸಿ ಆಗ್ತಾ ಇರ್ತದೆ ಆ್ಯಕ್ಚುಲಿ, ಅಂತಂದರೆ ಆನ್ಸರ್ ಮಾಡ್ಕೊಳ್ಳೋದು ಕೂಡ ಸಿಕ್ಕಾಪಟ್ಟೆ ಈಸಿ ಆಗ್ತಾ ಇರುತ್ತೆ. ಸೊ ನಿಮಗೆ ಪ್ರಾಬಬ್ಲಿ ಈಗ ಓಷನ್ ಕರೆಂಟ್ಸು ಆಲ್ಮೋಸ್ಟು ಅರ್ಥ ಆಗಿದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡ್ಕೊಳೋಣ ಈಗ.
ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಆ್ಯಕ್ಚುಲಿ ಮರ್ತೋಗಿತ್ತು. ಸೊ ಈ ಪೆರುವಿಯನ್ ಕರೆಂಟ್ ಏನಿದೆಯಲ್ಲ, ಇದಕ್ಕೆ ಹಂಬೋಲ್ಟ್ ಕರೆಂಟ್ ಅಂತಲೂ ಕೂಡ ಕರೀತಾರೆ. ಹಂಬೋಲ್ಟ್ ಕರೆಂಟ್ ಅಂತಲೂ ಕೂಡ ಕರೀತಾರೆ. ಆಯಿತಾ? ಜೊತೆಗೆ ಈ ಕುರೋಶಿಯೋಯಿನ ಮೀನಿಂಗ್ ಬಂದ್ಬಿಟ್ಟು ಬ್ಲ್ಯಾಕ್ ಸ್ಟ್ರೀಮ್ ಅಂತ ಆಗ್ಬಿಟ್ಟು ಆ ಕುರೋಶಿಯೋ ಬಂದ್ಬಿಟ್ಟು ಜಾಪನೀಸ್ ವರ್ಡು, ಅದರ ಮೀನಿಂಗ್ ಬಂದ್ಬಿಟ್ಟು ನಮಗೆ ಬ್ಲ್ಯಾಕ್ ಸ್ಟ್ರೀಮ್ ಅಂತ ಆಗ್ಬಿಟ್ಟು ಆಗಿರುತ್ತೆ. ಅದ್ರ ಜೊತೆಗೆ ಇದು ನಮಗೆ ನಾರ್ವೇಯಿಯನ್ ಕರೆಂಟ್ ಅಥವಾ ಇಲ್ಲಿ ನಾರ್ವೇ ಕರೆಂಟು ನಾವು ನೋಡ್ಕೊಂಡಿದ್ವಿ. ಅದಾದಮೇಲೆ ಬ್ರೆಜಿಲಿಯನ್ ಕರೆಂಟು, ಅಗ್ಯುಲಸ್ ಕರೆಂಟು. ಅದ್ರ ಜೊತೆಗೆ ಇಲ್ಲೂ ಕೂಡ ಇನ್ನೊಂದು ಹರಿಯುತ್ತೆ ಅಂತಂದರೆ ಇದು ಕೂಡ ಇಲ್ಲಿ ಬರ್ತಾ ಇರುತ್ತೆ. ಇದು ಕೂಡ ನಮಗೆ ಮೊಜಾಂಬಿಕ್ ಕರೆಂಟ್ ಅಂತ ಆಗ್ಬಿಟ್ಟು ಆಗಿರುತ್ತೆ. ಸೊ ಅದು ಬಿಟ್ಟರೆ ನಮಗೆ ಅಷ್ಟೊಂದು ಇಷ್ಟೇ ನಮಗೆ ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು. ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಅಂತಂದರೆ, ನಮಗೆ ರೊಟೇಷನ್ ಆಫ್ ದ ಅರ್ತ್ ಅಫೆಕ್ಟ್ ಆಗುತ್ತೆ. ಏರ್ ಪ್ರೆಷರು ಮತ್ತು ವಿಂಡ್ ಅಫೆಕ್ಟ್ ಆಗುತ್ತೆ. ಓಷನಿನ ಡೆನ್ಸಿಟಿ ಏನಾದ್ರು ಅಫೆಕ್ಟ್ ಆಗುತ್ತೆ. ರೆವಲ್ಯೂಷನಿಂದ ಅಫೆಕ್ಟ್ ಆಗಲ್ಲ. ಇಲ್ಲಿ ರೆವಲ್ಯೂಷನಿಂದ ಅಫೆಕ್ಟ್ ಆಗಲ್ಲ. ಫ್ಯಾಕ್ಟರ್ ಯಾವುದು ಅಫೆಕ್ಟ್ ಆಗಲ್ಲ ಅಂತಂದರೆ ರೆವಲ್ಯೂಷನ್ ಫ್ಯಾಕ್ಟರಿಂದ ಇಲ್ಲಿ ನಮಗೆ ಏನೂ ಅಫೆಕ್ಟ್ ಆಗ್ತಾರಲ್ಲ. ಆಯಿತಾ? ಸೊ ಇದನ್ನೊಂದು ನೋಡ್ಕೊಂಡಿರಿ ನೀವು. ಅದ್ರ ಜೊತೆಗೆ ಓಷನ್ ಕರೆಂಟ್ಸು ಏನು ಮಾಡುತ್ತೆ ಅಂತ ಹೇಳ್ಬಿಟ್ಟು ಏನಾದ್ರು ಕೇಳ್ತಾ ಇದ್ದರೆ, ಇದು ಬಂದ್ಬಿಟ್ಟು ನಮಗೆ ಸ್ಲೋ ಮೂವಿಂಗ್ ಕರೆಂಟ್ಸು. ಆಯಿತಾ? ಅದ್ರ ಜೊತೆಗೆ ಅರ್ತಿನ ಹೀಟು ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಅದಾದಮೇಲೆ ಪ್ರಿವೇಲಿಂಗ್ ವಿಂಡ್ಸಿಗೆ ಒಂದು ಮೋಷನ್ನ ಇದು ಕೂಡ ಕೊಡ್ತಾ ಇರುತ್ತೆ. ಅದ್ರ ಜೊತೆ ಓಷನಿನ ಕಾನ್ಫಿಗ್ರೇಷನ್ನು ಕೂಡ ಇದೇ ಒಂದು ಮೇಂಟೈನ್ ಮಾಡ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಇಷ್ಟು ಫ್ಯಾಕ್ಟರ್ಸು ನೆನ್ಪಿಟ್ಕೊಂಡಿರಿ. ಮತ್ತು ಇನ್ನೊಂದೇನು ಅಂತಂದರೆ, ಯಾವ ರೀಜನಲ್ಲಿ ಇಲ್ಲಿ ಇದು ವಾರ್ಮ್ ಮತ್ತು ಕೋಲ್ಡ್ ಕರೆಂಟ್ ಮೀಟ್ ಆಗುತ್ತಲ್ಲ, ಈ ವಾರ್ಮ್ ಮತ್ತು ಕೋಲ್ಡ್ ಕರೆಂಟ್ ಮೀಟ್ ಆಗುವಂಥ ರೀಜನ್ ಇರ್ತವೆ ನೋಡಿ. ಸೊ ಈ ರೀಜನಲ್ಲೆಲ್ಲ ಫಿಶಿಂಗ್ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಯಾಕೆಂತಂದರೆ ಅಲ್ಲಿ ಈ ಫೈಟೋ ಪ್ಲ್ಯಾಂಕ್ಟಾನ್ಸು, ಝೂಗ್ಸಾಂತಲೆ, ಅದಾದಮೇಲೆ ನಮಗೆ ಝೂ ಪ್ಲ್ಯಾಂಕ್ಟಾನ್ಸು, ಇವೆಲ್ಲದು ಕೂಡ ಏನು ಫಿಶಿನ ಫುಡ್ ಏನಿರುತ್ತಲ್ಲ ಅವೆಲ್ಲದು ಕೂಡ ತುಂಬ ಚೆನ್ನಾಗಿ ಅವೈಲೇಬಲ್ ಇರುತ್ತೆ. ಸೊ ಅದಕ್ಕೋಸ್ಕರ ಆ ರೀಜನಲ್ಲಿ ಫಿಶಿಂಗು ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ಇಷ್ಟು ನಾವು ನೋಡ್ಕೊಂಡಿರೋವಂಥದ್ದು. ಸೊ ಓಷನ್ ಕರೆಂಟ್ಸು ಇಲ್ಲಿವರೆಗೂ ಅಂತೂ ಸಾಕಾಗಿರುತ್ತೆ. ಇಷ್ಟೊತ್ತು ನಾವು ನೋಡ್ಕೊಂಡಿರುವಂಥದ್ದು ಹಾರಿಜಾಂಟಲ್ ಮೂಮೆಂಟ್, ಅದೇ ಕರೆಂಟ್ಸ್ ಅಲ್ವಾ. ಸೊ ಇವಾಗ ನಾವು ವರ್ಟಿಕಲ್ ಮೂಮೆಂಟ್ಸ್ ಬಗ್ಗೆ ನೋಡ್ಕೊಳ್ಳೋಣ. ವರ್ಟಿಕಲ್ ಮೂಮೆಂಟ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಂಡಿದ್ರೆ ಸಾಕಾಗಿರುತ್ತೆ. ಸೊ ಇದೇನಾಗುತ್ತೆ ಅಂತಂದರೆ, ರೈಸು ಫಾಲು, ಸಿ ಲೆವೆಲ್ಲು ನಮಗೆ ರೈಸು ಮತ್ತು ಫಾಲ್ ಆಗ್ತಾ ಇರುತ್ತಲ್ಲ, ಅದರಿಂದ ನಮಗೆ ವರ್ಟಿಕಲ್ ಮೂಮೆಂಟ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ರೈಸು ಫಾಲು ಒನ್ಸ್ ಆರ್ ಟ್ವೈಸ್ ಇನ್ ಅ ಡೇ ಆಗ್ತಾ ಇರುತ್ತೆ. ಒನ್ಸ್ ಆರ್ 2 ಟೈಮ್ಸ್ ಇನ್ ಅ ಡೇ, ಅದನ್ನು ನಾವು ವರ್ಟಿಕಲ್ ಮೂಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಕಾರಣ ಏನು ಅಂತಂದರೆ, ಮೇನ್ ರೀಸನ್ ಇದಕ್ಕೇನು ಅಂತಂದರೆ, ಮೇನ್ ರೀಸನ್ ಇರೋವಂಥದ್ದು ಒಂದು ಬಂದ್ಬಿಟ್ಟು ಸನ್ನು, ಇನ್ನೊಂದು ಬಂದ್ಬಿಟ್ಟು ಮೂನ್. ನಮಗೆ ಕರೆಕ್ಟಾ? ಸನ್ನು ಮತ್ತು ಮೂನಿಂದ ಇದು ಮೇನ್ ರೀಸನ್ನು. ಇದನ್ನೇ ನಾವೇನಂತ ಕರಿತೀವಿ ಅಂತಂದರೆ ಟೈಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನೇ ನಾವು ಏನಂತ ಕರಿತೀವಿ, ಟೈಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ವಾಟರ್ ಮೂಮೆಂಟು ಆಗ್ತಾ ಇರುತ್ತೆ ವಿಂಡಿಂದ. ಅದ್ರ ಜೊತೆಗೆ ಅಟ್ಮಾಸ್ಫಿಯರಿನ ಪ್ರೆಷರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ವಾಟರ್ ಮೂಮೆಂಟು, ಅಟ್ಮಾಸ್ಫಿಯರಿನ ಪ್ರೆಷರು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ನಾವು ಸರ್ಜಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾ ಇರ್ತೀವಿ. ಸೊ ವರ್ಟಿಕಲ್ ಮೂಮೆಂಟ್ ಆಗಬೇಕು ಅಂತಂದರೆ ಇದಕ್ಕೆ ಫ್ಯಾಕ್ಟರ್ಸ್ ಏನೇನಿರುತ್ತೆ? ಒಂದು ಮೂನಿನ ಗ್ರಾವಿಟಿ, ಮೂನಲ್ಲೂ ಗ್ರಾವಿಟಿ ಇರುತ್ತಲ್ವ. ಸೊ ಮೂನಿನ ಗ್ರಾವಿಟಿ. ಸೆಕೆಂಡು ಬಂದ್ಬಿಟ್ಟು ಸನ್ನಿನ ಗ್ರಾವಿಟಿ. ಆಯಿತಾ? ಥರ್ಡ್ ಒಂದು ಬಂದ್ಬಿಟ್ಟು ನಮಗೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ. ಆಯಿತಾ? ಇದೇನಿದು ಹೊಸ ವರ್ಡು ಅಂತ ಆಗ್ಬಿಟ್ಟು ಏನು ಕನ್ಫ್ಯೂಸ್ ಆಗೋಗ್ಬೇಡಿ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ. ಸೊ ಇದನ್ನು ಒಂದು ಇಮೇಜಲ್ಲಿ ನೋಡೋಣ. ಸೆಂಟ್ರಿಫ್ಯೂಗಲ್ ಅಂತಂದ್ರೇನು, ಸೆಂಟ್ರಿಪೀಟಲ್ ಅಂತಂದ್ರೇನು ಅಂತ. ಇದನ್ನು ನಾವು ಈ ಡಯಾಗ್ರಾಮ್ ಮೂಲಕ ಅರ್ಥ ಮಾಡ್ಕೊತಾ ಇರೋಣ. ಸೊ ಇಲ್ಲಿ ನಮ್ಗೆ ನೋಡಿ, ಯಾವುದೋ ಒಂದು ಡೈರೆಕ್ಷನಲ್ಲಿ ಇದನ್ನು ನಾವು ತಿರುಗಿಸ್ತಾ ಇರ್ತೀವಿ. ಇಲ್ಲಿ ಆಟ ಆಡೋಕ್ಕೆಲ್ಲ ಹೋಗ್ತಾ ಇರ್ಬೇಕಾರೆ, ಸೊ ಇದನ್ನು ಮೇರಿಗೋ ರೌಂಡು. ಸೊ ಇದನ್ನು ಈ ಥರ ತಿರುಗಿಸ್ತಾ ಇರ್ತೀವಿ, ಕರೆಕ್ಟ್ ಅಲ್ವಾ? ಸೊ ಇವಾಗ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ಮಧ್ಯದಲ್ಲಿ ಇದರ ಪಾಯಿಂಟ್ ಇರೋವಂಥದ್ದು, ಕರೆಕ್ಟ್ ಅಲ್ಲ? ಇಲ್ಲಿ ಕೂತ್ಕೊಂಡಿರೋವಂಥದ್ದು ಇಲ್ಲಾರೆ ನಿಂತ್ಕೊಂಡಿದ್ರೆ ಅವ್ರು ಏನಾಗ್ತಿರತ್ತೆ ಅಂತಂದರೆ ಸರ್ಕ್ಯುಲರ್ ಪಾತಲ್ಲಿ ಇವರು ಮೂವ್ ಆಗ್ತಾ ಇರ್ತಾರೆ, ಕರೆಕ್ಟಾ? ರೌಂಡಾಗಿ ಇವರು ಮೂವ್ ಆಗ್ತಾ ಇರ್ತಾರೆ. ಸೊ ಈ ಫೋರ್ಸು ಯಾವುದು ಅವ್ರನ್ನ ಸರ್ಕ್ಯುಲರ್ ಪಾತಲ್ಲಿ ಮೂವ್ ಮಾಡ್ತಾ ಇದೆಯಲ್ಲ, ಈ ಫೋರ್ಸು ಯಾವುದು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಮಾಡ್ತಾ ಇದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ? ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಫೋರ್ಸ್ ಯಾವುದು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಮಾಡ್ತಾ ಇದೆಯಲ್ಲ, ಅದನ್ನು ಸೆಂಟ್ರಿಪೀಟಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಫೋರ್ಸ್ ದಟ್ ಕೀಪ್ಸ್ ದ ಪರ್ಸನ್ ಮೂವಿಂಗ್ ಇನ್ ದಟ್ ಸರ್ಕ್ಯುಲರ್ ಪಾತ್ ಈಸ್ ಸೆಂಟ್ರಿಪೀಟಲ್ ಫೋರ್ಸ್. ಆದರೆ ಈ ಫೋರ್ಸ್ ಆ್ಯಕ್ಟ್ ಮಾಡ್ತಿರೋಂಥ ಟೈಮಲ್ಲಿ ಅವ್ರಿಗೆ ಹೊರಗಡೆ ಹೋಗ್ತಾ ಇದ್ದೀವಿ, ಹೊರಗಡೆ ಬೀಳೋವಂಥ ಚಾನ್ಸಸ್ ಇರುತ್ತೆ ಅಂತ ಆಗ್ಬಿಟ್ಟು ಅನಿಸ್ತಾ ಇರುತ್ತೆ ನೋಡಿ. ಸೊ ಆ ಮನುಷ್ಯ ಏನು ನಿಂತ್ಕೊಂಡಿರ್ತಾರೆ ಇಲ್ಲಿ, ಸೊ ಅವರಿಗೆ ಈ ಫೋರ್ಸಿಂದ ಏನಾಗುತ್ತೆ, ಅವರಿಗೆ ಹೊರಗಡೆಕ್ಕೆ ಪುಷ್ ಮಾಡ್ತಿದ್ದಾರೆ ಅಂತ ಆಗ್ಬಿಟ್ಟು ಅನಿಸ್ತಾ ಇರುತ್ತೆ.
ಬಟ್ ಆ್ಯಕ್ಚುಲಿ ಏನಾಗ್ತಿರೋಂಥದ್ದು ಸರ್ಕಲಲ್ಲಿ ಹೋಗ್ತಾರಂಥದ್ದು. ಬಟ್ ಆದರೆ ಏನಾಗ್ತಿರೋಂಥದ್ದು ಅವ್ರಿಗೆ ಅನಿಸ್ತಾ ಇರೋಂಥದ್ದು ಏನು ಅಂತಂದರೆ ಹೊರಗಡೆಗೆ ಪುಷ್ ಮಾಡ್ತಿದ್ದಾರೆ, ಈ ಪೊಸಿಷನಿಂದನೇ ಹೊರಗಡೆ ಪುಷ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಸತ್ತಲ್ಲ, ಅದನ್ನು ನಾವು ಸೆಂಟ್ರಿ ಫ್ಯೂಗಲ್ ಫೋರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಯಿತಾ. ಪೀಟಲ್ ಅಂತಂದರೆ ಅದರಿಂದಾಗಿ ನಮಗೆ ಡೈರೆಕ್ಷನ್ ಸಿಗುವಂಥದ್ದು. ಸೊ ಈ ಫೀಲಿಂಗ್ ಏನು ಹೊರಗಡೆ ಬರ್ತಾ ಇರುತ್ತಲ್ಲ ಅದನ್ನು ನಾವು ಸೆಂಟ್ರಿ ಫ್ಯೂಗಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಿಮಗೆ ಇದು ಸೆಂಟ್ರಿ ಪೀಟಲು ಸೆಂಟ್ರಿ ಫ್ಯೂಗಲ್ಲು ಸ್ವಲ್ಪ ಅಟ್ಲೀಸ್ಟ್ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಎಷ್ಟು ಬೇಕಷ್ಟು ನೋಡ್ಕೊಂಡಿದ್ರೆ ಸಾಕಾಗಿರುತ್ತೆ. ಅಂತಂದರೆ ಸೆಂಟ್ರಿ ಫ್ಯೂಗಲ್ ನಾವು ನೋಡ್ಕೋಬೇಕು ಅಂತಂದರೆ ಇದು ಕೌಂಟರಾಗಿ ಆ್ಯಕ್ಟ್ ಮಾಡ್ತಾ ಇರುತ್ತಲ್ವ, ಕೌಂಟರ್ ಟು ಗ್ರಾವಿಟಿ. ಸೊ ಇಟ್ ವಿಲ್ ಬಿ ಆ್ಯಕ್ಟಿಂಗ್ ಕೌಂಟರ್ ಟು ಗ್ರಾವಿಟಿ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಂಡಿರ್ಬೋದು. ಸೊ ಈಗ ಟೈಡು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಟೈಡು ಇದು ಯಾವುದರಿಂದ, ಸನ್ನು ಮತ್ತು ಮೂನ್ ಮಧ್ಯದಲ್ಲಿರುವಂಥ ಗ್ರಾವಿಟಿ ಅದರ ಚೇಂಜಸ್ಗಳಿಂದ ನಮಗೆ ಟೈಡ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ವಿ. ಸೊ ಈ ನಮಗೆ ಏನು ಜನರೇಟ್ ಆಗುತ್ತಲ್ಲ ಫೋರ್ಸು, ಅದು ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರೋಣ. ಇಲ್ಲಿ ಏನಾಗುತ್ತೆ ಅಂತಂದರೆ ಮೂನು ಗ್ರಾವಿಟಿ ಇರುತ್ತೆ. ಮೂನು ಗ್ರಾವಿಟಿಯಲ್ಲಿ ಮೂನು ಕೂಡ ನಮಗೆ ಪುಲ್ ಮಾಡ್ತಾ ಇರುತ್ತೆ. ಗ್ರಾವಿಟಿ ಅಂತಂದರೆ ನಮ್ಗೆ ಪುಲ್ ಮಾಡ್ತಾ ಇರುತ್ತಲ್ವ, ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಸೆಂಟ್ರಿಫ್ಯೂಗಲ್ ಫೋರ್ಸು ಅದು ಕೂಡ ಏನು ಮಾಡುತ್ತೆ ಅಂತಂದರೆ ಮೂನ್ ಕಡೆಗೆ ಕ್ಲೋಸ್ ಆಗಿ ಹೋಗ್ತಾ ಇರೋಂಗೆ ನಮಗೆ ಮಾಡಿಸ್ತಾ ಇರುತ್ತೆ. ಸೊ ಮೂನ್ಸ್ ಫೋರ್ಸ್ ಏನಿರುತ್ತಲ್ಲ, ಮೂನ್ಸ್ ಫೋರ್ಸ್ ಈಸ್ ಮೋರ್ ದೆನ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಮತ್ತು ಸೆಂಟ್ರಿಫ್ಯೂಗಲ್ ಫೋರ್ಸು ಕೂಡ ಒಂದು ಮೂನ್ಸ್ ಫೋರ್ಸ್ಗಿನ್ನ ಜಾಸ್ತಿ ಆಗ್ತಾ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದರಿಂದ ಒಂದು ಟೈಡಲ್ ಬಲ್ಜ್ ಕ್ರಿಯೇಟ್ ಆಗುತ್ತೆ. ಒಂದು ಇಮೇಜ್ ನೋಡ್ಕೊಳ್ಳೋಣ, ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಗ್ರಾವಿಟಿ ಇಲ್ಲಿ ನಮಗೆ ಅರ್ತಿಂದ ಆ್ಯಕ್ಟ್ ಆಗ್ತಾ ಇದೆ ಮತ್ತು ಮೂನಿಂದು ಕೂಡ ಗ್ರಾವಿಟಿ ಆ್ಯಕ್ಟ್ ಆಗ್ತಾ ಇದೆ. ಸೊ ಅರ್ತು ಕೂಡ ಗ್ರಾವಿಟಿ ಇದೆ, ಇಲ್ಲಿ ಮೂನು ಕೂಡ ಗ್ರಾವಿಟಿ ಇರುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ ಅಂತಂದರೆ ಈ ಗ್ರಾವಿಟಿಯಿಂದ ಇದು ಪುಲ್ ಆಗುತ್ತೆ ಅರ್ತು ಸ್ವಲ್ಪ, ಆವಾಗ ನಮಗೆ ಒಂದು ಬಲ್ಜ್ ಥರ ಇಲ್ಲಿ ಬಂದಿರುತ್ತೆ. ಆದರೆ ನಾವು ನೋಡಬೇಕು ಅಂತಂದರೆ ಇಲ್ಲಿ ನೋಡಿ ನಮ್ಮ ಅರ್ತು ಮತ್ತು ಮೂನಿನ ರಿಲೇಟಿವ್ ಪೊಸಿಷನು ಕೂಡ ನಮಗೆ ಚೇಂಜ್ ಆಗ್ತಾ ಇರುತ್ತಲ್ವ. ಸೊ ಇಲ್ಲಿ ನೋಡಿ ಬಲ್ಜ್ ಹೆಂಗೆ ಆ್ಯಕ್ಟ್ ಮಾಡ್ತಾ ಇರುತ್ತೆ ಅಂತ. ಇಲ್ಲಿ ಸನ್ನಿನ ರಿಲೇಷನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನಮಗೆ ನೀಪ್ ಟೈಡ್ ಆಗುತ್ತೆ. ಸೊ ಇಲ್ಲಿ ಸ್ಪ್ರಿಂಗ್ ಟೈಡ್ ಬರುತ್ತೆ. ಅದಾದಮೇಲೆ ಇನ್ನು ಮೇಲ್ಗಡೆ ಹೋದರೆ ಇಲ್ಲಿ ಮತ್ತೆ ನಮಗೆ ನೀಪ್ ಟೈಡ್ ಬರುತ್ತೆ. ಮತ್ತು ಇಲ್ಲಿ ನಮಗೆ ಸ್ಪ್ರಿಂಗ್ ಟೈಡ್ ಬರುತ್ತೆ. ಸೊ ಇಲ್ಲಿ ಅರ್ತಿಗೆ ಸನ್ನಿಗೆ ನಾವು ಸ್ಟ್ರೇಟ್ ಆಗಿರೋಂಥ ಟೈಮಲ್ಲಿ ನಮಗೆ ಸ್ಪ್ರಿಂಗ್ ಟೈಡ್ ಬಂದಿರುತ್ತೆ, ಇಲ್ಲಿ ನೀಪ್ ಟೈಡ್ ಬಂದಿರುತ್ತೆ ನಮಗೆ. ಸೊ ಇಲ್ಲಿ ನೋಡಿ ಬಲ್ಜು ಯಾಕಿರುವಂಥದ್ದು, ಇದು ಅರ್ತು, ಬಟ್ ಈ ಗ್ರಾವಿಟಿಯಿಂದ ಇಲ್ಲಿ ನೋಡಿ ಮೇಲೆ ಕೆಳಗಡೆ ಆಗ್ತಾಯಿದೆ. ಇಲ್ಲಿ ನೋಡಿ ಇಲ್ಲೊಂದು ಡಿಫ್ರೆನ್ಸ್ ಕಾಣ್ತಿದೆಯಲ್ಲ ನಿಮ್ಗೆ ಲೈಟಿಂದು. ಸೊ ಈ ಗ್ರಾವಿಟಿಯಿಂದ ಆಗ್ತಿರೋಂಥದ್ದು ಈ ಬಲ್ಜು ಜಾಸ್ತಿ ಮತ್ತು ಕಮ್ಮಿ ಆಗ್ತಾ ಇರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಟೈಡ್ ಜನರೇಟಿಂಗ್ ಫೋರ್ಸು, ಇದನ್ನು ಟೈಡಲ್ ಬಲ್ಜ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತೀವಿ. ಯಾಕಂತಂದರೆ ಗ್ರಾವಿಟಿ ಆಫ್ ಮೂನು ಕೂಡ ಆ್ಯಕ್ಟ್ ಆಗ್ತಾ ಇರುತ್ತೆ, ಗ್ರಾವಿಟಿ ಆಫ್ ಅರ್ತು ಕೂಡ ನಮಗೆ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ಇದು ಆ್ಯನಿಮೇಷನ್ ಬಂದ್ಬಿಟ್ಟು ಅವರು ನಾಸಾ ಅವ್ರ ವೆಬ್ಸೈಟಿಂದ ತೊಗೊಂಡಿರೋಂಥದ್ದು. ಈಸಿಯಾಗಿ ಇದು ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಅಂತಂದರೆ ಈ ಥರದ್ದು ನಾವು ನೋಡ್ಕೊಂಡಿದ್ರೆ ಇನ್ನೂ ನೆನಪಿರುತ್ತೆ ನಮಗೆ ಎಕ್ಸಾಮ್ ಟೈಮಲ್ಲೆಲ್ಲ. ಈಗ ನಮಗೆ ಎಕ್ಸಾಮಿಗೆ ಬೇಕಾಗಿರೋವಂಥದ್ದು ಸೊ ಅದೇನು ಅಂತಂದರೆ ಈ ಟೈಡ್ಸ್ಗಳನ್ನ ನಾವು ನೋಡ್ಕೊಂಡವಲ್ಲ, ಸೊ ಬಲ್ಜ್ ಆಗುವಂಥದ್ದು ಮತ್ತು ಟೈಡ್ಸ್ ಆಗುವಂಥದ್ದು. ಸೊ ಈಗ ಟೈಡ್ಸ್ ಅಕಸ್ಮಾತು ದಿನಕ್ಕೆ ಟ್ವೈಸ್ ಇನ್ ಅ ಡೇ ಅಂತಂದರೆ 2 ಸರಿ ದಿನಕ್ಕೆ 2 ಹೈ ಟೈಡ್ಸು ಮತ್ತು 2 ಲೋ ಟೈಡ್ಸ್ ಇತ್ತು. ಹೈ ಟೈಡು ಇತ್ತು ಮತ್ತು ಲೋ ಟೈಡು ಇತ್ತು. ಸೊ ಇದೇನು ಅಂತಂದರೆ ಸಮುದ್ರ ಎಲ್ಲ ಇರುತ್ತಲ್ಲ ಆ ರೀಜನ್ ಹತ್ರ ಸಿಕ್ಕಾಪಟ್ಟೆ ಜಾಸ್ತಿ ಕಾಮನ್ ಇರುತ್ತೆ. ಅಂತಂದರೆ ಕೋಸ್ಟಲ್ ಏರಿಯಾಸಲ್ಲಿ ಸಿಕ್ಕಾಪಟ್ಟೆ ಕಾಮನ್ ಇರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಸೆಮಿ ಡೈಯೂರಲ್ ಟೈಡ್. ಸೆಮಿ ಡೈಯೂರಲ್ ಟೈಡ್ ಅಂತಂದರೆ ಏನು, 2 ಹೈ ಟೈಡು 2 ಲೋ ಟೈಡು, 2 ಹೈ ಟೈಡು 2 ಲೋ ಟೈಡು. ಆಯಿತಾ. ಸೊ ಈಗ ಇದೇ ನಮಗೆ ಒಂದೇ ಸರಿ ಆಗುವಂಥದ್ದು 1 ಹೈ ಟೈಡು ಮತ್ತು 1 ಲೋ ಟೈಡು. 1 ಹೈ ಟೈಡು 1 ಲೋ ಟೈಡ್ ಇತ್ತು ಅಂತಂದರೆ ಅದನ್ನು ನಾವು ಡೈಯೂರಲ್ ಡೇ ಅಂತ ಹೇಳ್ಬಿಟ್ಟು ಡೈಯೂರಲ್ ಟೈಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸೆಮಿ ಡೈಯೂರಲ್ಲು ಮತ್ತು ಡೈಯೂರಲ್ ಟೈಡ್. ಡೈಯೂರಲ್ ಅಂತಂದರೆ ಒಂದೇ ಹೈ ಟೈಡು ಒಂದೇ ಲೋ ಟೈಡ್ ಇರುತ್ತೆ. ಸೆಮಿ ಅಂತಂದರೆ 2 ಬರುತ್ತೆ. ನೋಡಿ ಅದು ಹೆಸರು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರೋಂಥ ಚಾನ್ಸಸ್ ಇರುತ್ತೆ, ಬಟ್ ಅದಕ್ಕೋಸ್ಕರ ಒಂದ್ಸರಿ ನೋಡ್ಕೊಂಡಿರಿ. ಸೊ ಈಗ ಏನಾದರೂ ಕಾಂಬಿನೇಷನಲ್ಲಿ ಬರ್ತಾಯಿತ್ತು ಅಂತ ಅಂದ್ಕೊಳ್ಳಿ. ಸೊ 2 ಕೂಡ ಕಾಂಬಿನೇಷನಲ್ಲಿ ಬರ್ತಾಯಿತ್ತು ಅಂತಂದರೆ ಅದನ್ನು ನಾವೇನಂತ ಕರಿತೀವಿ, ಮಿಕ್ಸ್ಡ್ ಟೈಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮಿಕ್ಸ್ಡ್ ಟೈಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವಾಗ ನಾವು ಎಕ್ಸಾಂಪಲಲ್ಲಿ ಸ್ಪ್ರಿಂಗ್ ಟೈಡ್ ಮತ್ತು ನೀಪ್ ಟೈಡ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ವಿ, ಕರೆಕ್ಟ್ ಅಲ್ವಾ. ಸೊ ಸ್ಟ್ರೇಟ್ ಇರೋವಂಥ ಟೈಮಲ್ಲಿ ಸ್ಪ್ರಿಂಗ್ ಟೈಡ್ ಇತ್ತು, ಅದಾದಮೇಲೆ ವರ್ಟಿಕಲ್ ಇರೋವಂಥ ಟೈಮಲ್ಲಿ ನೀಪ್ ಟೈಡ್ ಇತ್ತು ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾವೀಗ ಒಂದ್ಸರಿ ಕೀವರ್ಡ್ಸಲ್ಲಿ ಬರ್ಕೊಂಡಿರೋಣ, ಆಯ್ತಲ್ಲ. ಸೊ ಸ್ಪ್ರಿಂಗ್ ಟೈಡ್ಸ್ ನಮ್ಗೆ ಯಾವಾಗ ಬರ್ತಾಯಿತ್ತು, ಸ್ಟ್ರೇಟ್ ಇರೋ ಟೈಮಲ್ಲಿ ಬರ್ತಾಯಿತ್ತು, ಆಯಿತಾ. ಸೊ ಇದಕ್ಕೆ ನಾವೇನಂತ ಕರಿಬೋದು, ನ್ಯೂ ಮೂನು, ಆಯಿತಾ. ನ್ಯೂ ಮೂನ್ ಮತ್ತು ಫುಲ್ ಮೂನ್ ಇರೋ ಟೈಮಲ್ಲಿ,
ಮತ್ತು ಇದರಲ್ಲಿ ಏನು ನಾವು ನೋಡ್ಕೊಂಡಿದ್ವಿ, ಸನ್ನು, ಅರ್ತು ಮತ್ತು ಮೂನು ಅಲೈನ್ಡ್ ಆಗಿತ್ತು. ಕರೆಕ್ಟ್ ಅಲ್ವಾ? ಸ್ಟ್ರೇಟ್ ಆಗಿರ್ಬೇಕಾದ್ರೆ ಅಷ್ಟೇ ಬರ್ತಾ ಇದ್ದಿತ್ತು ನಮಗದು. ಆಯಿತಾ? ಸೊ ಇದರಲ್ಲಿ ಏನಾಗ್ತಿತ್ತು ಅಂತಂದರೆ ಗ್ರಾವಿಟೇಷನ್ ಪುಲ್ಲು ಸನ್ನಿಂದು ಮೂನಿಂದು ಕಂಬೈನ್ ಆಗ್ತಿತ್ತು. ಅದರಿಂದಾಗಿ ಹೈ ಟೈಡ್ಸು ಹೈಯರ್ ಹೈ ಟೈಡ್ಸು ಲೋವರ್ ಲೋ ಟೈಡ್ಸು ಕಾಸ್ ಮಾಡ್ತಾ ಇದ್ದಿತ್ತು. ಒಂದ್ಸರಿ ನೋಡೋಣ ನೋಡಿ ನಿಮಗೆ ಇಲ್ಲಿ ವಿಡಿಯೋಲ್ಲೂ ಕೂಡ ಕಾಣ್ತಿರೋ ಹಂಗೆ ಈಗ ಸ್ಪ್ರಿಂಗ್ ಬಂದಾಗ ಹೈಯರ್ ಹೈ ಟೈಡ್ ಇದೆ. ಇಲ್ಲಿ ನೋಡಿ ಇನ್ನೊಂದು ಬ್ಲೂ ಲೈನ್ ಕಾಣ್ತಾ ಇದೆಯಲ್ಲ, ಸೊ ಅದಕ್ಕೆ ಈಕ್ವಲ್ ಆಗಿದೆ. ಬಟ್ ಇಲ್ಲಿ ನೋಡಿ ಜಾಸ್ತಿ ಇದೆ, ಲೋ ಟೈಡು ಜಾಸ್ತಿ ಇದೆ, ಹೈ ಟೈಡು ಜಾಸ್ತಿ ಇದೆ. ಸೊ ಅದನ್ನೇ ನಾವು ಇಲ್ಲಿ ಸ್ಪ್ರಿಂಗ್ ಟೈಡಲ್ಲಿ ಏನು ಕರಿಬೋದು ಅಂತಂದರೆ ಸನ್ನು, ಅರ್ತು, ಮೂನು ಇಲ್ಲಿ ನೋಡಿ ಅಲೈನು ಕೂಡ ಆಗಿದ್ದಾವೆ. ಸನ್ನು, ಅರ್ತು, ಮೂನು ಅಲೈನ್ ಆದಾಗ ನಮಗೆ ಏನು ಬರುವಂಥದ್ದು, ಸ್ಪ್ರಿಂಗ್ ಟೈಡ್ ಬರುತ್ತೆ. ಸನ್ನು, ಅರ್ತು, ಮೂನು ಇಲ್ಲಿ ನಮಗೆ ರೈಟ್ ಆ್ಯಂಗಲಲ್ಲಿ ಸನ್ನು ಇರೋವಂಥ ಟೈಮಲ್ಲಿ, ಆ ಟೈಮಲ್ಲಿ ನಮ್ಗೆ ಏನು ಬರುತ್ತೆ ಅಂತಂದರೆ ನೀಪ್ ಟೈಡು ಬರುವಂಥದ್ದು. ಗೊತ್ತಾಯ್ತಲ್ಲ? ಇಷ್ಟು ನೀವು ನೋಡ್ಕೊಂಡಿರಿ. ಇದ್ರ ಮೇಲೆ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಯೂಶ್ವಲಾಗಿ ಸ್ಪ್ರಿಂಗ್ ಟೈಡು, ನೀಪ್ ಟೈಡ್ ಮೇಲೆ ಕ್ವೆಶನ್ಸ್ ಇರುತ್ತೆ. ಸೊ ನಾವು ನೋಡಬೇಕು ಅಂತಂದರೆ ಇದು ಯಾವಾಗ ಬರುತ್ತೆ, ಫಸ್ಟ್ ಆ್ಯಂಡ್ ಲಾಸ್ಟ್ ಕ್ವಾರ್ಟರ್ ಮೂನ್ ಕಾಣುತ್ತೆ ಇದರಲ್ಲಿ. ಆಯಿತಾ? ಫಸ್ಟ್ ಆ್ಯಂಡ್ ಲಾಸ್ಟ್ ಕ್ವಾರ್ಟರ್ ಮೂನ್, ಫಸ್ಟ್ ಆ್ಯಂಡ್ ಲಾಸ್ಟ್ ಕ್ವಾರ್ಟರ್ ಮೂನ್ ಇದರಲ್ಲಿ ಏನಾಗುತ್ತೆ ಅಂತಂದರೆ ಸನ್ ಮತ್ತು ಮೂನು ರೈಟ್ ಆ್ಯಂಗಲ್ಸಲ್ಲಿರುತ್ತೆ. ಕರೆಕ್ಟ್ ಅಲ್ವಾ? ಸನ್ನು ಮತ್ತು ಮೂನೇ ತಾನೇ ಇಲ್ಲಿ ನಮಗೆ ಇಮೇಜಲ್ಲಿ ರೈಟ್ ಆ್ಯಂಗಲಲ್ಲಿ ಇರೋವಂಥದ್ದು. ಇದರಲ್ಲಿ ಏನಾಗುತ್ತೆ ಅಂತಂದರೆ ಗ್ರಾವಿಟೇಷನಲ್ ಪುಲ್ ಏನು ಬಂದಿರುತ್ತೆ ಸನ್ನು ಮತ್ತು ಮೂನಿಂದು, ಇವೆರಡೂ ಕೂಡ ಒಂದಕ್ಕೊಂದು ಕ್ಯಾನ್ಸಲ್ ಮಾಡುತ್ತೆ. ಸೊ ಒಂದಕ್ಕೊಂದು ಕ್ಯಾನ್ಸಲ್ ಮಾಡೋದ್ರಿಂದ ಇದರಲ್ಲಿ ಏನಾಗುತ್ತೆ ಅಂತಂದರೆ ಲೋವರ್ ಇರುತ್ತೆ, ಹೈ ಟೈಡು ಲೋವರ್ ಇರುತ್ತೆ, ಲೋ ಟೈಡು ಲೋವರ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ನೋಡ್ತಾ ಇರೋದು ಲೋವರ್ ಇದೆ ನೋಡಿ, ಇಲ್ಲಿ ಶ್ಯಾಡೋ ಒಳಗಡೆ ಇದೆ, ಇಲ್ಲಿ ಬ್ಲೂ ಲೈನು ಒಳಗಡೆ ಕಾಣ್ತಾ ಇದೆ. ಬಟ್ ಮೇಲ್ಗಡೆಗೆ ಇಲ್ಲಿ ನೋಡಿ ಲೋವರ್ ಇದೆ ಇದು, ಬಟ್ ಇದರಲ್ಲಿ ಬ್ಲೂಕ್ಕಿಂತ ಹೊರಗಡೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ಬೋದು, ಸ್ಪ್ರಿಂಗ್ ಟೈಡಲ್ಲಿ ನಮಗೆ ಹೈಯರ್ ಇರುತ್ತೆ, ಹೈ ಟೈಡು ಕೂಡ ಹೈಯರ್ ಇರುತ್ತೆ, ಹೈ ಟೈಡು ಕೂಡ ಹೈಯರ್ ಇರುತ್ತೆ, ಲೋ ಟೈಡು ಕೂಡ ಹೈಯರ್ ಇರುತ್ತೆ. ಸೊ ಈಗ ನಮಗೆ ಎಕ್ಸಾಮಲ್ಲಿ ಲೋ ಟೈಡು ಹೈಯರ್ ಇದೆ, ಲೋ ಟೈಡು ಹೈಯರ್ ಆ್ಯಂಗಲಲ್ಲಿದೆ, ಆವಾಗ ನಮಗೇನಿರುತ್ತೆ, ಸ್ಪ್ರಿಂಗ್ ಟೈಡ್ ಇರುತ್ತೆ. ಅಥವಾ ಲೋ ಟೈಡು ಲೋವರ್ ಇದೆ, ಇಲ್ವಾ ಹೈ ಟೈಡು ಲೋವರ್ ಇದೆ, ಆವಾಗ ನೀಪ್ ಟೈಡ್ ಅಂತ ಹೇಳ್ಬಿಟ್ಟು ಇರುತ್ತೆ. ಆಯಿತಾ? ಸೊ ನಾವು ಒಂದು ಶಾರ್ಟ್ಕಟ್ ನೋಡ್ಕೊಂಡಿದ್ವಿ. ಮೂನಿನ ಆರ್ಬಿಟ್ ಹಾಕ್ತಿರೋಂಥ ಟೈಮಲ್ಲಿ ಮೂನು ಸ್ವಲ್ಪ ಜಾಸ್ತಿ ದೂರ ಇದ್ದರೆ ಅಪೋಜಿ ಅಂತ ಹೇಳ್ಬಿಟ್ಟು ಕರಿತಿದ್ವಿ, ಕಮ್ಮಿ ಇದ್ದರೆ ಅದು ಹತ್ತಿರ ಇದ್ದರೆ ಅದನ್ನು ಪೆರಿಜಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ವಿ. ಸೊ ಇಲ್ಲಿವರೆಗೂ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಕಾನ್ಸೆಪ್ಟ್ ಬಂದ್ಬಿಟ್ಟು ನಾವು ಡಿಸ್ಕಸ್ ಮಾಡ್ಕೋಬೇಕಾಗಿರೋಂಥದ್ದು ಕ್ಲೌಡ್ಸು. ನೀವು ಕ್ಲೌಡ್ಸ್ ಬಗ್ಗೆ ಸುಮಾರು ಕ್ವೆಶನ್ಸ್ ನೋಡ್ಕೊಂಡಿರ್ಬೋದು. ಯಾವ ಕ್ಲೌಡ್ಸು ಯಾವ ಥರ ಇರುತ್ತೆ ಆ ಥರದ ಕ್ವೆಶನ್ಸ್ ಎಲ್ಲ ನೀವು ಸುಮಾರು ನೋಡ್ಕೊಂಡಿರ್ತೀರ ಈಗಾಗಲೇ. ಸೊ ಈಗ ನಾವು ಈ ಇಮೇಜಿಂದ ಕೀವರ್ಡ್ಸ್ ಬರಿತಾ ಹೋಗೋಣ. ಸೊ ಸುಮಾರು ಕೀವರ್ಡ್ಸ್ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇನು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ, ನಾವು ಒಂದೇ ಥರ ನೋಡಿಕೊಂಡು ಹೋಗ್ತಾ ಇರೋಣ. ಇದರಲ್ಲಿ ಫಸ್ಟ್ ಒಂದು ನಾವು ನೋಡ್ಕೋಬೇಕಾಗಿರುವಂಥದ್ದು ಏನು ಅಂತಂದರೆ ಇಲ್ಲಿ ಸರ್ರಸ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದಾರೆ ನೋಡಿ, ಇಲ್ಲಿ CIRRUS. ಸೊ ಫಸ್ಟು ನಾವು ನೋಡಬೇಕಾಗಿರೋಂಥದ್ದು ಸರಸ್ ಅಂತ ಹೇಳ್ಬಿಟ್ಟು ನಿಮ್ಗೇನಾದರೂ ವರ್ಡ್ ಕಂಡ್ರೆ ಅದು ಸಿಕ್ಕಾಪಟ್ಟೆ ಹೈ ಇರೋವಂಥದ್ದು ಕ್ಲೌಡ್ಸು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ತುಂಬ ಹೈ ಇರೋವಂಥದ್ದಿದ್ದರೆ ಅದು ಸರ್ರಸ್ಸು. ಇದನ್ನು ಏನಂತ ಕರಿಬೋದು, ಹೈ ಆಲ್ಟಿಟ್ಯೂಡಲ್ಲಿ ಇರೋವಂಥದ್ದು. ನಿಮಗೆ ಜಾಸ್ತಿ ಅದನ್ನು ಹೈ ಅಂತಲೇ ಕೇಳ್ತಿರ್ತಾರೆ ಎಕ್ಸಾಮಲ್ಲಿ, ಹೈ ಇರುತ್ತೆ ಅಂತ ಆಗ್ಬಿಟ್ಟು. ಸೊ ಆ ಥರ ಇರೋವಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ವಿಂಡ್ಸು ಸ್ಟ್ರಾಂಗ್ ಆಗಿರುತ್ತೆ. ಸೊ ಸ್ಟ್ರಾಂಗ್ ವಿಂಡ್ಸ್ ಇರುತ್ತೆ, ಅದಕ್ಕೋಸ್ಕರ ಅದು ಹೈ ಇರೋವಂಥದ್ದಲ್ಲ. ಸೊ ಸ್ಟ್ರಾಂಗ್ ವಿಂಡ್ಸ್ ಇರೋವಂಥದ್ದು ಫಸ್ಟು ನಾವೇನು ನೋಡ್ಕೊಂಡಿರೋದು ಸರ್ರಸ್ ಅಂತ. ನೆಕ್ಸ್ಟು ಕೀವರ್ಡ್ ನಾವು ಕಾನ್ಸಂಟ್ರೇಟ್ ಮಾಡ್ಕೊತಾ ಇರೋವಂಥದ್ದು ಸ್ಟ್ರಾಟಸ್ ಅಂತ. ಇಲ್ಲಿ ನೋಡಿ ಫುಲ್ ಕೆಳಗಡೆ ಇರುತ್ತೆ ನೋಡಿ, ಇಲ್ಲಿ ಸ್ಟ್ರಾಟಸ್. ಕರೆಕ್ಟ್ ಅಲ್ವಾ? ಸೊ ನಾವೇನು ನೋಡ್ಕೊಂಡ್ವಿ, ಫಸ್ಟು ಸರ್ರಸ್ ಅಂತ ನೋಡ್ಕೊಂಡ್ವಿ, ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಸ್ಟ್ರಾಟಸ್ ನೋಡ್ಕೊಂಡ್ವಿ. ಸ್ಟ್ರಾಟಸ್ ನಮಗೆ ಯಾವ ಥರ ಇದೆ ಕ್ಲೌಡ್ಸು, ಇದು ಲೋ ಆಲ್ಟಿಟ್ಯೂಡಲ್ಲಿ ಇರೋವಂಥದ್ದು, ಲೋ ಆಲ್ಟಿಟ್ಯೂಡಲ್ಲಿ ಇರುವಂಥದ್ದು. ಸೊ ಸರ್ರಸ್ ಅಂತಂದರೆ ಹೈ ಆಲ್ಟಿಟ್ಯೂಡು, ಸ್ಟ್ರಾಟಸ್ ಅಂತಂದರೆ ಇದು ಲೋ ಆಲ್ಟಿಟ್ಯೂಡು. ಸ್ಟ್ರಾಟಸ್ ಬಂದ್ಬಿಟ್ಟು ನಮಗೆ ಲೋ ಆಲ್ಟಿಟ್ಯೂಡು. ಇದು ಪಾರ್ಟ್ಲಿ ಕ್ಲೌಡಿ ಇರುತ್ತೆ, ಪಾರ್ಟ್ಲಿ ಕ್ಲೌಡಿ. ಆಯಿತಾ? ಪಾರ್ಟ್ಲಿ ಕ್ಲೌಡಿ. ಯೂಶ್ವಲಿ ಇದರಿಂದ ಮಳೆ ಬರಲ್ಲ. ಮಳೆದು ನಿಮಗೆ ಒಂದೇ ಒಂದು ಕೀವರ್ಡು ನೆನ್ಪಿಟ್ಕೊಂಡಿರಬೇಕು, ನಿಂಬಸ್ ಅಂತ ಹೇಳ್ಬಿಟ್ಟು ಏನಾದ್ರು ನಿಮಗೆ ವರ್ಡ್ ಕಂಡು ಹಿಡಿದು ಬಂದರೆ, ನಿಂಬಸ್ ಅಂತ ಹೇಳೋರು ಎಲ್ಲರೂ ಬರೆದಿದ್ದಿದ್ರೆ ನಿಮಗೆ ಅದು ಮಳೆ ಕ್ಲೌಡ್ ಅಂತ ಆಗ್ಬಿಟ್ಟು. ಇಲ್ಲಿ ನೋಡಿ ನಿಂಬಸ್ ಅಂತ ಇರುತ್ತೆ ನೋಡಿ, ನಿಂಬಸ್ ಅಂತ ಇದ್ದರೆ ಅದು ಸಿಕ್ಕಾಪಟ್ಟೆ ಡಾರ್ಕ್ ಇರುತ್ತೆ, ಡಾರ್ಕ್ ಗ್ರೇ ಇರುತ್ತೆ, ಇಲ್ಲ ಬ್ಲ್ಯಾಕ್ ಇರುತ್ತೆ. ಸೊ ಇದರಿಂದನೇ ನಮಗೆ ರೇನ್ ಬರೋವಂಥದ್ದು. ಯೂಶ್ವಲಾಗಿ ಜಾಸ್ತಿ ನಿಂಬಸ್ ಅಂತಲೇ ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ. ನಿಂಬಸ್ ಅಂತ ಕೇಳಿದ ತಕ್ಷಣ ಅದು ಬಂದ್ಬಿಟ್ಟು ಮಳೆ ಬರೋವಂಥದ್ದು. ಸೊ ನಾವಿವಾಗ ನೋಡ್ಕೊಂಡಿರೋವಂಥದ್ದು ಯಾವುದು ಅಂತಂದರೆ ಸರ್ರಸ್ಸು, ಸ್ಟ್ರಾಟಸ್ಸು ಅಂತ ನೋಡ್ಕೊಂಡಿದ್ವಿ. ಆಯಿತಾ? ಇವಾಗ ಇಲ್ಲೊಂದು ನೋಡಿ ಕ್ಯುಮ್ಯುಲಸ್ ಅಂತ ಇದೆ ನೋಡಿ, ಕ್ಯುಮ್ಯುಲಸ್ ಅಂತ.
ಕ್ಯುಮಿಲಸ್ ಅಂತ ಇದೆ, ಆಯಿತಾ. ಸೊ ಸ್ಟ್ರಾಟಸ್ಸು, ಕ್ಯುಮಿಲಸ್ಸು, ಸರ್ರಸ್ಸು. ಸೊ ಪ್ರಾಬಬ್ಲಿ ನನ್ನ ಪ್ರೊನೌನ್ಸಿಯೇಷನ್ ಸ್ವಲ್ಪ ತಪ್ಪಾಗಿರುತ್ತೆ, ಸೊ ಸ್ವಲ್ಪ ಫನ್ನಿ ಅನಿಸ್ಬೋದು ನಿಮಗೆ. ಸೊ ಕ್ಯುಮಿಲಸ್ ಅಂತ ಹೇಳಿ ನಾವು ನೋಡ್ಕೋಬೇಕು ಅಂತಂದರೆ, ಕ್ಯುಮಿಲಸ್ ಅಂತಂದರೆ ಏನಾಗಿರುತ್ತೆ ನಮಗೆ, ಸೊ ಇದೊಂಥರ ಆಲ್ಮೋಸ್ಟು ಮಿಡ್ಡಲ್ಲಿ ಇರೋವಂಥದ್ದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಮಿಡ್ಡಲ್ಲಿ ಇರೋವಂಥದ್ದು ಯಾವಾಗ, ಸನ್ನಿ ಇರೋವಂಥ ಟೈಮಲ್ಲಿ ಇದು ಮಿಡ್ಡಲ್ಲಿರುತ್ತೆ. ಸೊ ಇದರಿಂದ ಥಂಡರ್ ಸ್ಟಾಮು ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ನಾವು ನೆನ್ಪಿಟ್ಕೋಬೇಕಾಗಿರೋವಂಥದ್ದು ಇವಷ್ಟೇ, ಆಯಿತಾ. ನಾವು ನೆನ್ಪಿಟ್ಕೋಬೇಕಾಗಿರೋವಂಥದ್ದು ಇವಷ್ಟೇ. ಇದರಿಂದನೇ ಕಾಂಬಿನೇಷನಲ್ಲಿ ಕರಿತಾ ಇರ್ತಾರೆ ನೋಡಿ. ಈಗ ಸರ್ರೋ ಕ್ಯುಮಿಲಸ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ, ಆಯಿತಾ. ಸರ್ರೋ ಕ್ಯುಮಿಲಸ್ ಅಂತಂದರೆ ಈ ಫೀಚರ್ ಇರುವಂಥದ್ದು. ಸರ್ರೋ ಅಂತಂದರೆ ನಮಗೆ ಹೈಟ್ ಆಗುತ್ತೆ, ಕರೆಕ್ಟಾ. ಸರ್ರೋ ಅಂತಂದರೆ ಹೈಟ್ ಆಗುತ್ತೆ. ಕ್ಯುಮಿಲಸ್ ಅಂತಂದರೆ ಈ ಥರದ್ದು ಸನ್ನಿ ಡೇ ಇರುವಂಥ ಕ್ಲೌಡ್ ಟೈಪ್ ಇರುವಂಥದ್ದು. ಸೊ ಸರ್ರೋ ಕ್ಯುಮಿಲಸ್ ನೋಡಿ, ಇಲ್ಲಿ ನಿಮಗೆ ಒಂಥರ ಇಲ್ಲಿ ಹತ್ತಿ ಇಟ್ಟಿರ್ತಾರಲ್ಲ ಆ ಥರ ಕಾಣ್ತಾ ಇರುತ್ತೆ, ಆಯಿತಾ. ನೆಕ್ಸ್ಟು ನೋಡಿ ಇಲ್ಲಿ ಆಲ್ಟೋನು ನೋಡಿ, ಇಲ್ಲಿ ನಮಗೆ ಆಲ್ಟೋನು ಅಷ್ಟೇ ನಮಗೆ ಮಿಡಲ್ ಲೆವೆಲಲ್ಲೇ ಬರುವಂಥದ್ದು, ಕರೆಕ್ಟಾ. ಆಲ್ಟೋನು ಅಷ್ಟೇ ನಮಗೆ ಮಿಡಲ್ ಲೆವೆಲಲ್ಲಿ ಬರುವಂಥದ್ದು. ಇದು ಬಂದ್ಬಿಟ್ಟು ನಮಗೆ ಕಲರು ವೈಟ್ ಆರ್ ಗ್ರೇ ಇರುತ್ತೆ. ಸೊ ಆಲ್ಟೋ ಮತ್ತು ಕ್ಯುಮಿಲಸ್ಸು ಎರಡರಲ್ಲೂ ಡಿಫ್ರೆನ್ಸ್ ಏನು ಅಂತಂದರೆ, ನಮಗೆ ಆಲ್ಟೋ ಏನಾದರೂ ಇದ್ದರೆ ಸ್ಟಾಮ್ ಬರುತ್ತೆ ಅಂತ ಆಗ್ಬಿಟ್ಟು ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸ್ಟಾಮ್ ಬರುತ್ತೆ ಅಂತ. ಇದು ಮಿಡ್ ಲೆವೆಲಲ್ಲಿ ಇರುವಂಥದ್ದು. ಇದು ಬಂದ್ಬಿಟ್ಟು ನಮಗೆ ವೈಟ್ ಆರ್ ಗ್ರೇ ಇರೋವಂಥದ್ದು, ಆಯಿತಾ. ಸೊ ನಮಗೆ ಆಲ್ಟೋ, ಸ್ಟ್ರಾಟಸ್ಸು, ಸರ್ರಸ್ಸು ಅಂತ ಆಗ್ಬಿಟ್ಟು ನಾವು ನೋಡ್ಕೊಂಡಿರುವಂಥದ್ದು. ಸೊ ಇವಾಗ ಸರ್ರೋ ಸ್ಟ್ರಾಟಸ್ಸು ಅಂತಂದರೆ ಇಲ್ಲಿ ನೋಡಿ ಫುಲ್ ಹೈಟಲ್ಲಿರುವಂಥದ್ದು ವಿಂಡು ನಮಗೆ. ಕ್ಯುಮುಲೋ ನಿಂಬಸ್ಸು ಅಂತಂದರೆ ಮಿಡಲಲ್ಲಿರುವಂಥದ್ದು ರೇನ್ ಬೇರಿಂಗ್ ವಿಂಡು. ಆಲ್ಟೋ ಸ್ಟ್ರಾಟಸ್ಸು ಅಂತಂದರೆ ಸ್ಟ್ರಾಮ್, ಇಲ್ಲಿ ನೋಡಿ ಲೋ ಆಲ್ಟಿಟ್ಯೂಡಲ್ಲಿ ಪಾರ್ಟ್ಲಿ ಕ್ಲೌಡ್ ಇರೋವಂಥದ್ದು, ಮಿಡಲಲ್ಲಿರೋವಂಥದ್ದು ವಿಂಡು. ಸೊ ಈ ಥರದ್ದು ಹೆಸರು ಚೇಂಜ್ ಮಾಡ್ಕೊತಾ ಇರ್ತಾರೆ. ನಿಮಗೇನು ಅಂತಂದರೆ ಸರ್ರಸ್ ಒಂದು ನೆನ್ಪಿಟ್ಕೊಂಡಿರಬೇಕು, ಹೈಯಲ್ಲಿರುತ್ತೆ. ಕ್ಯುಮಿಲಸ್ ಇದು ಆಲ್ಟೋ ಒಂದು ನೆನ್ಪಿಟ್ಕೊಂಡಿರಬೇಕು, ಮಿಡ್ಡಲ್ಲಿ ಇರುತ್ತೆ ಆಲ್ಟೋ ಮತ್ತು ಕ್ಯುಮಿಲಸ್ಸು. ಸ್ಟ್ರಾಟಸ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ನಮಗೆ ಲೋ ಇರುತ್ತೆ. ಇನ್ನೊಂದು ಕ್ಯಾರೆಕ್ಟರ್ಸ್ ಯಾವ ಥರ ಕೇಳ್ತಾರೆ ಅಂತಂದರೆ, ಫೆದರ್ ಥರ ಇರೋವಂಥದ್ದು ಯಾವುದು ಕ್ಲೌಡು, ನಿಮಗೆ ಸ್ಕೈಯಲ್ಲಿ ನೋಡಿದಾಗ ಒಂದು ಸ್ವಲ್ಪ ಫೆದರ್ ಥರ ಕಾಣ್ತಾ ಇರುತ್ತೆ. ಇದನ್ನು ಬೇರೆ ಕಲರಲ್ಲಿ ಬರ್ದಿರೋಣ. ಇವೆಲ್ಲ ಪಾಯಿಂಟ್ಸು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟು. ಸೊ ಈಗ ಫೆದರ್ ಥರ ಕಾಣ್ತಾ ಇರುತ್ತೆ, ಅದು ಯಾವ ಕ್ಲೌಡು ನಿಮಗೆ, ಅದು ನಮಗೆ ಫೆದರ್ ಥರ ಕಾಣ್ತಾ ಇದ್ದರೆ ನಮಗೆ ಹೈ ಕ್ಲೌಡ್ ಇರುತ್ತಲ್ಲ, ಸೊ ಅದು ಬಂದ್ಬಿಟ್ಟು ನಮಗೆ ಸರ್ರಸ್. ಇಲ್ಲಿ ನೋಡಿ ಮೇಲ್ಗಡೆ ನೋಡಿ ಸರ್ರಸ್ ಹತ್ರ ನಿಮ್ಗೆ ನೋಡಿ ಇಲ್ಲಿ ಫೆದರ್ ಥರ ಕಾಣ್ತಾ ಇದೆ, ಇದು ಕ್ಲೌಡ್, ಕರೆಕ್ಟ್ ಅಲ್ವಾ. ಸರ್ರಸ್ ಬಂದ್ಬಿಟ್ಟು ಇದೊಂಥರ ಟೇಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಮೇರ್ಸ್ ಟೇಲ್ ಅಂತಲೂ ಕೂಡ ಕರೀತಾರೆ ಇದನ್ನು, ಮೇರ್ಸ್ ಟೇಲ್ ಅಂತಲೂ ಕೂಡ ಕರೀತಾರೆ. ಇಲ್ಲಿ ನೋಡಿ ಟೇಲ್ ಥರನೂ ಕಾಣ್ತಾ ಇದೆ. ಸೊ ಒಂಥರ ಅದನ್ನು ನೋಡಿಕೊಂಡು ನಾವೇ ಹೇಳೋ ಥರದ್ದು ಅದನ್ನು, ಆಯಿತಾ. ನೆಕ್ಸ್ಟು ಸರ್ರೋ ಕ್ಯುಮಿಲಸ್ ಅಂತ ಹೇಳ್ಬಿಟ್ಟು ಇರುತ್ತೆ, ಆಯಿತಾ. ಹೈಟಲ್ಲಿರೋವಂಥದ್ದು ಕ್ಯುಮಿಲಸ್ ಅಂತಂದರೆ ಸನ್ನಿ ಡೇ ಇರೋವಂಥದ್ದು ಅಂತ. ಹೈಟಲ್ಲಿರೋವಂಥದ್ದು ಇದನ್ನೇನಿರುತ್ತೆ ಅಂತಂದರೆ ಸರ್ರೋ ಕ್ಯುಮಿಲಸ್ಸು. ಇದು ಬಂದ್ಬಿಟ್ಟು ಒಂಥರ ರಿಪಲ್ಸ್ ಇರುತ್ತೆ ಸ್ಕೈಯಲ್ಲಿ, ಬೇರೆ ಬೇರೆ ಥರಕ್ಕೆ ಸ್ಪ್ರೆಡ್ ಆಗಿರುತ್ತೆ. ಇದನ್ನು ಏನಂತ ಕರಿತೀವಿ ಅಂತಂದರೆ ಮ್ಯಾಕ್ರೆಲ್ ಸ್ಕೈ ಅಂತ ಹೇಳ್ಬಿಟ್ಟು ಕರಿತೀವಿ. ಟೇಲ್ ಅಂತಂದರೆ ನಮಗೆ ಸರ್ರಸ್ಸು, ಮ್ಯಾಕ್ರೆಲ್ ಸ್ಕೈ ಅಂತಂದರೆ ನಮಗೆ ಏನಾಗುತ್ತೆ ಸರ್ರೋ ಕ್ಯುಮಿಲಸ್ಸು. ಇನ್ನೊಂದು ಬಂದ್ಬಿಟ್ಟು ನಮಗೆ ಸರ್ರೋ ಸ್ಟ್ರಾಟಸ್ಸು. ಇದೇನಂತಂದರೆ ಕೆಳಗಡೆ ಇರುವಂಥದ್ದು ನಮಗೆ ಥಿನ್ ವೈಟ್ ಶೀಟ್ ಇರುತ್ತೆ. ಇದನ್ನು ಹ್ಯಾಲೋ ಅಂತ ಆಗ್ಬಿಟ್ಟು ಕರಿತೀವಿ, HALO ಹ್ಯಾಲೋ ಅಂತ ಆಗ್ಬಿಟ್ಟು ಕರಿತೀವಿ. ಮೀಡಿಯಮಲ್ಲಿ ಇರೋವಂಥದ್ದಕ್ಕೆ ನಾವೇನಂತ ಕರಿತೀವಿ, ಆಲ್ಟೋ ಅಂತ ಕರಿತೀವಿ. ಆಲ್ಟೋ ಕ್ಯುಮಿಲಸ್ ಅಂತಂದರೆ ನಮಗೆ ಒಂಥರ ಬಂಪಿಯಾಗಿ ಅರೇಂಜ್ ಮಾಡ್ಕೊಳ್ತಾ ಇರ್ತಾರೆ. ಆಲ್ಟೋ ಸ್ಟ್ರಾಟಸ್ ಅಂತಂದರೆ ನಮಗೆ ಕೆಳಗಡೆ ಇರೋವಂಥದ್ದು, ಥಿಕ್ ಇರೋವಂಥದ್ದು. ಸೊ ಇದೇನು ಮಾಡುತ್ತೆ ಅಂತಂದರೆ ಈ ಆಲ್ಟೋ ಸ್ಟ್ರಾಟಸ್ ಏನಿರುತ್ತಲ್ಲ, ಇದನ್ನು ನಾನೇ ಬರೆದಿರ್ತೀನಿ ನಾನು ನಿಮಗೆ, ಆಲ್ಟೋ ಸ್ಟ್ರಾಟಸ್. ಸೊ ಇದೇನು ಮಾಡುತ್ತೆ, ಏರೋಪ್ಲೇನ್ ಎಲ್ಲ ಹಾರುವಂಥ ಟೈಮಲ್ಲಿ ಅದರ ವಿಸಿಬಿಲಿಟಿ ಕಮ್ಮಿ ಮಾಡಿರುತ್ತೆ. ಸೊ ಇದು ಡೇಂಜರು. ಸೊ ಏರೋಪ್ಲೇನಿಗೆ ಯಾವುದು ಡೇಂಜರ್ ಆಗಿರುವಂಥದ್ದು ಅಂತಂದರೆ ಆಲ್ಟೋ ಸ್ಟ್ರಾಟಸ್ ನಮಗೆ. ನೆಕ್ಸ್ಟ್ ನಮಗೆ ನಿಂಬೋ ಜೊತೆಗೆ ಯಾವುದೇ ಸೇರಿದ್ರೂ ಕೂಡ ಅದು ಮಳೆ ಬರುವಂಥದ್ದಕ್ಕೆ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಇಲ್ಲ ಅಂತಂದರೆ ಅದು ಯೂಶ್ವಲಾಗಿ ಬೇರೆದಕ್ಕೆ ಏನೂ ಕರಿತಾ ಇರಲ್ಲ. ಸೊ ಇಷ್ಟು ನಾವು ಡಿಸ್ಕಸ್ ಮಾಡ್ಕೊಂಡಿರುವಂಥದ್ದು ಆಲ್ಮೋಸ್ಟ್ ನಮಗೆ ಏನೇನು ಇಂಪಾರ್ಟೆಂಟ್ ಇರುತ್ತೆ ಪಾರ್ಟ್ಸು ಜಾಗ್ರಫಿಯಲ್ಲಿ ಆಲ್ಮೋಸ್ಟು ಈ ಪಾರ್ಟಿಗೆ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಓವರಾಲಾಗಿ ನಾವು ಎಲ್ಲ ಡಿಸ್ಕಸ್ ಮಾಡ್ಕೊಂಡಿರ್ತೀವಿ. ಜಸ್ಟ್ ನಾವು ಡಿಸ್ಕಸ್ ಮಾಡ್ಕೊಂಡೇ ಇರೋವಂಥದ್ದು ಬಂದ್ಬಿಟ್ಟು ಯೂನಿವರ್ಸ್ ಮತ್ತು ಸೋಲಾರ್ ಸಿಸ್ಟಮ್ ಅಂತ. ಸೊ ಯೂನಿವರ್ಸ್ ಮತ್ತು ಸೋಲಾರ್ ಸಿಸ್ಟಮ್ಮು ಒಂದು ಡಿಸ್ಕಸ್ ಮಾಡ್ಕೊಂಡಿರಬೇಕು. ಬಟ್ ಅದರದ್ದು ಕೆಲವೊಂದು ಪಾರ್ಟ್ಸ್ನ ನಾವು ನೋಡ್ಕೊಳ್ಳೋಣ. ಇದನ್ನು ನಾವೇನು ಮಾಡೋಣ ಅಂತಂದರೆ ನೆಕ್ಸ್ಟು ಯಾವಾಗಾದರೂ ನಾವು ಪ್ರಾಪರಾಗಿ ಇಂಡಿಯನ್ ಜಾಗ್ರಫಿ ಏನು ಸ್ಟಾರ್ಟ್ ಮಾಡ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಅದು ಯೂನಿವರ್ಸ್ ಮತ್ತು ಸೋಲಾರ್ ಸಿಸ್ಟಮು ನೋಡ್ಕೊಳ್ಳೋಣ. ಅದು ಆಲ್ಮೋಸ್ಟ್ ಒಂದು 10 to 15 minutes
ಇಲ್ಲ 20 ಮಿನಿಟ್ಸ್ವರೆಗೂ ಮ್ಯಾಕ್ಸಿಮಮ್ ಆಗ್ತಾ ಇರುತ್ತೆ. ಅದರಲ್ಲಿ ಬೇರೆ ಬೇರೆ ಥರದ್ದು ಹೈಪೋಥೆಸಿಸ್ ಇರೋವಂಥದ್ದು. ಸೊ ಅದಕ್ಕೆ ಅದನ್ನೊಂದು ನೋಡ್ಕೊಂಡ್ಬಿಟ್ರೆ ನಮಗೆ ಪ್ರಾಪರಾಗಿ ಜಾಗ್ರಫಿ ಕಂಪ್ಲೀಟ್ ಆಗಿರುತ್ತೆ. ಸೊ ಯೂಶಲಾಗಿ ಯೂನಿವರ್ಸ್ ಮತ್ತು ಸೋಲಾರ್ ಸಿಸ್ಟಮ್ ಬಗ್ಗೆ ನೋಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಅದಾದಮೇಲೆ ಬರುವಂಥದ್ದೆಲ್ಲ ಮಾಡಿರೋವಂಥದ್ದು. ಸೊ ನೀವು ಏನಾದರೂ ಬೇರೆ ಕ್ವೆಶನ್ ಪೇಪರ್ಸು ಇದ್ರ ಮೇಲೆ ಅಟೆಂಪ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಜಸ್ಟು ಫಿಸಿಕಲ್ಲು ಅಥವಾ ಲೊಕೇಶನ್ ಬೇಸ್ಡ್ ಕ್ವೆಶನ್ಸು ರಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಕಾನ್ಸೆಪ್ಟ್ ಬೇಸ್ಡ್ ಅಟ್ಲೀಸ್ಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀನಿ. ಸೊ ನೆಕ್ಸ್ಟು ನಾವು ಬೇರೆ ಸೀರೀಸು ಸ್ಟಾರ್ಟ್ ಮಾಡ್ಕೊಂಡಿರೋಣ. ಎಕ್ಸಾಂಪಲು ಇಂಡಿಯನ್ ಜಾಗ್ರಫಿ ಏನಾದ್ರು ಸ್ಟಾರ್ಟ್ ಮಾಡ್ಕೋಬೇಕು ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿರಿ, ಅದೇ ಥರ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ.